ಎಲ್ಲರಿಗೂ ನಮಸ್ಕಾರ. ಸ್ಥಿತಿಯಲ್ಲಿ ಸೊಂಟ ಕತ್ತು ಬೆನ್ನನ್ನು ನೇರ ಮಾಡೋಣ. ಸರಳವಾದ ಉಸಿರಾಟ. ಮೊದಲನೇ ಉಸಿರು ಕಿತ್ಕೊಂಡು ಉಸಿರನ್ನ ಹೊರಗಡೆ ತರ್ತಾ ನಿಮ್ಮ ದೇಹದ ಪ್ರತಿಯೊಂದು ಭಾಗಗಳನ್ನ ಸಡಿಲಗೊಳಿಸಿ ಹಾಯಾಗಿ ಕೂತ್ಕೊಳ್ಳಿ. ಎರಡನೇ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಹೊರಗಡೆ ತರ್ತಾ ನಿಮ್ಮ ಉಸಿರಾಟವನ್ನ ಲಯಬದ್ಧವಾಗಿ ಮಾಡ್ತಾ ಬನ್ನಿ. ಮೂರನೇ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಹೊರಗಡೆ ತರ್ತಾ ನಿಮ್ಮ ಮನಸ್ಸನ್ನ ಪ್ರಶಾಂತವಾಗಿ ಮಾಡಿ. ನಮಸ್ಕಾರ ಮುದ್ರೆ. ಸೊಂಟ ಕತ್ತು ಬೆನ್ನನ್ನು ನೇರ ಮಾಡಿ. ಓಂಕಾರ ಉಪಾಸನೆ 3 ಬಾರಿ. ಚೆನ್ನಾಗಿ ಉಸಿರನ್ನ ತೆಗೆದುಕೊಳ್ಳೋಣ. योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं पतञ्जलिं प्राञ्जलिरानतोऽस्मि। ॐ शान्तिः शान्तिः शान्तिः. ಕೈಗಳನ್ನು ಹಿಂದೆ ಕಟ್ಟಿ ಕತ್ತನ ಮೇಲೆ ಚೆನ್ನಾಗಿ ಸುತ್ತಿಕೊಳ್ಳಿ. ಉಸಿರನ್ನು ಬಿಡ್ತಾ ಮುಂಭಾಗದಲ್ಲಿ ಮಾತ್ರ ಭೂಮಿಗೆ ಸೇವಾ ಮನೋರನ್ನು ಮಾಡಿ ನಿಧಾನವಾಗಿ ಉಸಿರು ಕೊಟ್ಟ ಮೇಲೆ ಬನ್ನಿ. ಕೈಗಳೆರಡಕ್ಕೂ ಪೂರ್ಣ ಘರ್ಷಣೆಯನ್ನು ಕೊಡಿ. ಘರ್ಷಣೆಯ ಶಾಖವನ್ನ ಕಣ್ಗಳಿಗೆ ಬಟ್ಟಲಿನ ಆಕಾರದಲ್ಲಿ ಕೊಡಿ. ನಿಧಾನವಾಗಿ ಕೈಯಲ್ಲಿ ಬಿಡ್ತಾ ಬೇರೆ ಎಲ್ಲ ಭಾಗವನ್ನು ಕೊಡ್ತಾ ನಿಧಾನವಾಗಿ ಮುಂದಿನ ಅಭ್ಯಾಸಕ್ಕೆ ಬರೋಣ. ನೆನ್ನೆಯ ಅಭ್ಯಾಸದಲ್ಲಿ ನಾವು ಏಕನಾಡಿ ಕಪಾಲಭಾತಿಯನ್ನು ಮಾಡಿದ್ವಿ. ಅಂದ್ರೆ ಆಲ್ಟರ್ನೇಟಿವ್ ನೋಸಲ್ಸ್ ಅಂತ ಏನ್ ಮಾಡ್ತೀವಿ, ನಾಡಿಯನ್ನು ಮಾಡಿದ್ವಿ, ಅದನ್ನು ಮಾಡಿದ್ವಿ. ಇವತ್ತು ಕೇವಲ ಚಂದ್ರ ಕಪಾಲಭಾತಿ, ಅದಾದ ನಂತರ ಸೂರ್ಯ ಕಪಾಲಭಾತಿ. ಬಲಭಾಗದ ನಾಡಿಯನ್ನು ಮುಚ್ಚಿರ್ತೀವಿ. ಎಡಭಾಗದ ಕೈಯನ್ನ ಚಿನ್ಮುದ್ರೆಗೆ ತೆಗೆದುಕೊಳ್ಳಿ. ನಾಸಿಕ ಮುದ್ರೆ, ತೋರ್ಬೆರಳು ಮಧ್ಯದ ಬೆರಳನ್ನ ಫೋಲ್ಡ್ ಮಾಡಿ ನಿಧಾನವಾಗಿ ನಿಮ್ಮ ಬಲಭಾಗದ ಮೂಗನ್ನು ಮುಚ್ಚಿ ಎಡಗಡೆ ಉಸಿರನ್ನ ಬಿಟ್ಟ ಹೊಟ್ಟೆ ಒಳಗಡೆ ಎಳ್ಬಿಟ್ಟ ಬರಬೇಕು. 1 ನಿಮಿಷ ಎಡಗಡೆ ಮಾಡ್ಕೊಳ್ಳೋಣ, 1 ನಿಮಿಷ ಬಲಗಡೆ ಮಾಡೋಣ. ಚೆನ್ನಾಗಿ ಬೆನ್ನನ್ನು ನೇರ ಮಾಡಿ. ಕೇವಲ ಎಡಗಡೆಯಿಂದ ಮಾತ್ರ ಉಸಿರನ್ನ ಹೊರಗಾಕ್ತಾ ಬರ್ತೇವೆ. ಹೃದಯ ದೌರ್ಬಲ್ಯ ಇರ್ತಕ್ಕಂಥವ್ರು, ಹೈ ಬಿಪಿ ಇರ್ತಕ್ಕಂಥವ್ರು ನಿಧಾನವಾಗಿ ಮಾಡಿ. ಅಂದ್ರೆ ಸುಮಾರು 2 ಸೆಕೆಂಡಿಗೆ ಒಂದಾ ರೀತಿಯಿಂದ ಮಾಡ್ತಾ ಬನ್ನಿ. ಅಭ್ಯಾಸ ನನಗೆ ಫಸ್ಟ್ ಬಂದಿರತಕ್ಕಂಥವ್ರು 1 ಸೆಕೆಂಡಿಗೆ 1ರಂತೆ ಮಾಡಿ. ಅಭ್ಯಾಸ ಸಾಧನೆಯಲ್ಲಿ ಹೆಚ್ಚಿರ್ತಕ್ಕಂಥವ್ರು 1 ಸೆಕೆಂಡಿಗೆ 2ರ ರೀತಿಯಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಬನ್ನಿ. ಕಣ್ಣನ್ನು ಸರಳವಾಗಿ ಮುಚ್ಚಿರಿ. ಹಣೆ ಮೇಲ್ಭಾಗದ ಮಾಂಸಖಂಡಗಳು ಸದಾ ಸಡಿಲಗೊಂಡಿರಲಿ. ಚೆನ್ನಾಗಿ ಉಸಿರನ್ನ ಬಿಡ್ತಾ ಹೊಟ್ಟೆಯನ್ನು ಒಳಭಾಗದಲ್ಲಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಬನ್ನಿ. ಮುಂದೆ
ಇಟ್ಕೊಂಡಂಗೆ ಅದ್ರ ಮೇಲೆ ಹಿಂದಗಡೆ ಇಟ್ಕೊಂಡು ಇನ್ನು ಜ್ಞಾನ ಕೊಡಂಗೆ ಕ್ಲಾಸ್ ಆ ಕಡೆ ಇಟ್ಟು ನಿನ್ನ ಕಡೆ ತಿರುಗಿಸೋಲ್ಲ ಅಲ್ಲಿಡು ಅದ್ರ ಮೇಲೆ ನನಗೆ ನಿಧಾನವಾಗಿ ಕೈಗಳನ್ನ ಇಳಿಸಿ ಎರಡೂ ಮುದ್ರೆಗಳನ್ನ ಸರಳವಾದ ಉಸಿರಾಟ ಅನುಲೋಮ ವಿಲೋಮ ಅಂದ್ರೆ ಎರಡೂ ನಾಡಿಗಳಿಂದ ಮೊದಲು ರೇಚಕವನ್ನ ಮಾಡಿ ನಂತರ ಪೂರಕವನ್ನ ಮಾಡ್ತಕ್ಕಂಥ ಸರಳ ಉಸಿರಾಟ. ಯಾವುದೇ ಅಭ್ಯಾಸಗಳನ್ನ ಮಾಡಿದಾಗ ಉಸಿರಾಟ ದೇಹ ಮನಸ್ಸಿನಲ್ಲಿ ವ್ಯತ್ಯಾಸಗಳನ್ನ ಸಮತೋಲನಕ್ಕೆ ತರ್ತಕ್ಕಂಥ ಸರಳವಾದ ಉಸಿರಾಟದಲ್ಲಿ ನಮ್ಮ ಎಲ್ಲ ವ್ಯತ್ಯಾಸಗಳನ್ನ ಸಮಸ್ಥಿತಿಗೆ ತೆಗೆದುಕೊಳ್ತಕ್ಕಂಥ ಅಭ್ಯಾಸಕ್ಕೆ ಅನುಲೋಮ ವಿಲೋಮ ಅಂತ ಕರೀತೀವಿ. ಈಗ ಸೂರ್ಯ ಕಪಾಲಭಾತಿ. ನಿಧಾನವಾಗಿ ನಿಮ್ಮ ಎರಡೂ ಬೆಟ್ಟಿನಿಂದ ಎಡಭಾಗದ ನಾಡಿಯನ್ನು ಮುಚ್ಚಿ ನಿಮ್ಮ ಪೂರ್ಣ ಎಡಗೈ ಚಿನ್ಮುದ್ರೆಗೆ ಬರಲಿ. ಅಭ್ಯಾಸವನ್ನು ಮುಂದುವರಿಸ್ತಾ ಬರೋಣ. ಈ ಒಂದೊಂದೇ ನಾಡಿಗಳನ್ನ ಏನೇನ್ ಮಾಡ್ತೀವಿ ಅಂತಂದ್ರ ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ ಟಾಕ್ಸಿನ್ ಕಾಮನ್ ಆಗಿ ಎರಡನ್ನ ಮಾಡಿದಾಗ್ಲೂ ಹೊರಗಡೆ ಬರುತ್ತೆ. ಆದ್ರೆ ಒಂದೊಂದು ನಾಡಿಗಳನ್ನ ಶುದ್ಧವಾಗಿ ಮಾಡಲಿಕ್ಕೆ ಒಳಭಾಗದಲ್ಲಿ ಏನಾದ್ರೂ ಬ್ಲಾಕ್ ಆಗಿದ್ರೆ ಅವುಗಳನ್ನ ಸಂಪೂರ್ಣವಾಗಿ ಅದನ್ನ ಹೊರಗಾಕಿ ಶ್ಲೇಷ್ಮವನ್ನ ಆ ಭಾಗದ ನಾಡಿಗಳಲ್ಲಿ ಸರಳವಾದ ಉಸಿರಾಟವನ್ನ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ಅಭ್ಯಾಸ. ಕಪಾಲಭಾತಿ ಮಾಡಿದಾಗ ಒಂದು ಯಾವ್ದಾರ ಲಾಕ್ ಹಾಕ್ಬಿಟ್ರೆ ಬರೀ ಒಂದೇ ಮೂಗಲ್ಲೇ ಎಕ್ಸೆಲ್ ಬರ್ತಾ ಇರುತ್ತೆ. ಈ ಒಂದೊಂದೇ ನಾಡಿಗಳನ್ನ ಶುದ್ಧವಾಗಿ ಮಾಡ್ತಕ್ಕಂಥ ಅಭ್ಯಾಸಗಳಲ್ಲಿ ಎರಡೂ ನಾಡಿಗಳನ್ನ ಸಮಪೂರಕವಾಗಿರ್ತಕ್ಕಂಥ ಉಸಿರಾಟಕ್ಕೆ ಪ್ರಚೋದನೆಯನ್ನ ಕೊಡಲಿಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಅಭ್ಯಾಸ ಈ ಚಂದ್ರ ನಾಡಿ ಕಪಾಲಭಾತಿ ಮತ್ತೆ ಸೂರ್ಯ ನಾಡಿ ಕಪಾಲಭಾತಿಯನ್ನ ಮಾಡ್ತಾ ಬರ್ತವೆ. ಚೆನ್ನಾಗಿ ಹಾಕಿ ಉಸಿರನ್ನ ಚೆನ್ನಾಗಿ ಹೊರಗಡೆ ಹಾಕಿ ಹೊಟ್ಟೆನ ಒಳಗಡೆ ಎಳ್ಕೊಳ್ಳೋದು. ಹೊಟ್ಟೆನ ಹೇಗೆ ಎಳ್ಕೋಬೇಕು ಅಂದ್ರೆ ಬೆನ್ನಿಗೆ ತಾಗುವ ಹಾಗೆ ನಿಮ್ಮ ಉದರ ಭಾಗದ ಅಭ್ಯಾಸ ಮೂಮೆಂಟ್ಸ್ ಚೆನ್ನಾಗಿ ಬರ್ತಾ ಇರಬೇಕು. ಗಮನ ಇಡಿ. ಲಿಮಿಟೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಯು ಆರ್ ಸಫರಿಂಗ್ ಫ್ರಮ್ ಎನಿ ಹಾರ್ಟ್ ಡಿಸೀಸ್ ಪ್ರಾಬ್ಲಮ್, ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಾಯಿಲೆಗಳಿದ್ರೆ, ಹಾಗೆ ಹೈ ಬಿ ಪಿ ಇದ್ರೆ, ಸ್ಟ್ರೆಸ್ ಇದ್ರೆ, ಟೆನ್ಷನ್ ಇದ್ರೆ ಆ ಸಮಯದಲ್ಲಿ ಇದನ್ನ ಅಭ್ಯಾಸ ಮಾಡೋದು ಒಳ್ಳೇದಲ್ಲ. ಸಂಪೂರ್ಣವಾಗಿ ನಿಲ್ಲಿಸಿ. ನಿಧಾನವಾಗಿ ಕೈಗಳನ್ನ ಸರಳವಾಗಿ ನಿಲ್ಲಿಸಿ, ಕೈಗಳನ್ನ ಬಿಡಿ. ಮುದ್ರೆಗಳಿಂದ ಕೈಗಳನ್ನ ಬಿಡಿಸಿ ಹಾಯಾಗಿ ಉಸಿರಾಟ ಬನ್ನಿ. ರಿಲ್ಯಾಕ್ಸ್ ಯುವರ್ ಫೋರ್ಹೆಡ್ ಮಸಲ್. ರಿಲ್ಯಾಕ್ಸ್ ಯುವರ್ ಬ್ರೀತ್. ಹಾಯಾಗಿ ಉಸಿರಾಟ ಮಾಡ್ತಾ ಬನ್ನಿ. विश्राम के लॉन्ग ब्रीदिंग एक्सरसाइज. ನಿಧಾನವಾಗಿ ಟೈಗರ್ ಬ್ರೀದಿಂಗ್ ಅಲ್ಲಿ ಬರೋಣ. ಒಂದು ಕಾಲಿನ ಅಭ್ಯಾಸ ಮಾಡ್ತಕ್ಕಂಥದ್ದು. ಗಮನ ಇಡಿ. ಇಲ್ಲಿ ಒಂದು ಮಳ ಪಕ್ಕ ಭಾಗಕ್ಕೆ, ಹಾಗೆ ಒಂದು ಮಳ ಒಂದು ಗೇಣನ್ನ ಮುಂಭಾಗದಲ್ಲಿ ತೆಗೆದುಕೊಳ್ತಾ ಕಾಲನ್ನು ಚೆನ್ನಾಗಿ ಮಲಗಿಸಿ ಸೊಂಟವನ್ನ ಚೆನ್ನಾಗಿ ಇಟ್ಕೊಳ್ಳಿ. ಹೀಗೆ ಇದಕ್ಕೆ ನಾವು ಟೈಗರ್ ಬ್ರೀದ್, ಟೈಗರ್ ಪೊಸಿಷನ್ ಅಂತ ಕರೀತಾ ಬರ್ತದೆ. ಸ್ವಲ್ಪ ನಿಮ್ಮ ಎಡಗಾಲಿನ ಮಂಡಿನ ಒಳಗಡೆ ತೆಗೆದುಕೊಳ್ತಾ ಬಲಗಾಲನ ಮೇಲೆತ್ತಕ್ಕಂತನ ಮೇಲೆ ಇನ್ಹೇಲ್ ಮಾಡ್ತೀವಿ. ಎಕ್ಸೇಲ್ ಮಾಡ್ತಾ ತಲೆಯನ್ನ ಮತ್ತೆ ಮಂಡಿನ ಒಳಗಡೆ ತೆಗೆದುಕೊಳ್ತೀವಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಪೂರಕ ರೇಚಕ. ನಿಮ್ಮ ಲಂಗ್ಸ್ ಕೆಪಾಸಿಟಿಗೆ ಅನುಕೂಲ ಆಗೋ ಹಾಗೆ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ. ಸುಮಾರು ಇನ್ನ 3 ಅಭ್ಯಾಸಗಳನ್ನ ನಿಮ್ಮ ಶಕ್ತಿಗೆ ಅನುಸಾರವಾಗಿ, ನಿಮ್ಮ ಶಾರೀರಿಕ ನಿಲುವಿಗೆ ಅನುಸಾರವಾಗಿ, ನಿಮ್ಮ ಲಂಗ್ಸ್ ಕೆಪಾಸಿಟಿ ಆ ಒಂದು ಅನುಕೂಲತೆಯ ನೆರವಿಗೆ ಅಭ್ಯಾಸವನ್ನು ಮುಂದುವರಿಸ್ತಾ ಬನ್ನಿ. ಕಾಲು ಆದಷ್ಟು ಮೇಲ್ಮುಖವಾಗಿರಲಿ. ಹಾಯಾಗಿ ಉಸಿರಾಟವನ್ನು ಮಾಡ್ತಾ ನಿಮ್ಮ ದೇಹದ ನಿಲುವಿನ ಜೊತೆ ಉಸಿರಾಟವನ್ನು ಅಳವಡಿಸಿಕೊಂಡ ಅಭ್ಯಾಸಕ್ಕೆ ಬನ್ನಿ. ನಿಧಾನವಾಗಿ
ಎಕ್ಸೇಲ್ ಮಾಡಿ ವಾಪಸ್ ಬನ್ನಿ, ಸ್ಥಿತಿಗೆ ಬನ್ನಿ. ಒಂದೆರಡು ಉಸಿರಾಟವನ್ನು ಮಾಡಿ, ಸರಳವಾದ ಉಸಿರಾಟ. ಕಾಲ ಬದಲಾವಣೆಯಲ್ಲಿ ಒಂಚೂರು ಕಾಲಿನ ಬಲಭಾಗದ ಕಾಲ ಮಧ್ಯೆ ಇಟ್ಕೊಡಿ, ಎಡಭಾಗದ ಪಾದದಿಂದ ಬ್ರೀದ್ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಹಾಗೆ ಉಸಿರನ್ನ ಬಿಟ್ಟ ತಲೆಯನ್ನ ಕಾಲನ್ನ ಒಳಭಾಗದಲ್ಲಿ ತೆಗೆದುಕೊಳ್ಳಿ. ಇನ್ಹೇಲ್, ಕಾಲನ್ನ ಮಂಡಿ ಬೆಂಡ್ ಮಾಡಬಾರ್ದು, ಈಗ ಸ್ಟ್ರೆಚ್ ಮಾಡಬೇಕು ಚೆನ್ನಾಗಿ. ಕತ್ತನ್ನ ಮೇಲೆ ಎತ್ತಿ ಚೆನ್ನಾಗಿ. ಎಕ್ಸೇಲ್ ಮಾಡ್ತಾ ಹಾಗೆ ನಿಧಾನವಾಗಿ ಒಳಗಡೆಗೆ ಕಂಟಿನ್ಯೂ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಲಂಗ್ಸ್ ಕೆಪಾಸಿಟಿಗೆ ಅನುಕೂಲವಾಗುವ ಹಾಗೆ ನಿಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾ ಬನ್ನಿ. ಮಂಡಿ ಒಂಚೂರು ನೇರ ಮಾಡಿ. ಮೇಲೆ ಬಂದಾಗ ಇನ್ನ ಕಾಲ ಮೇಲೆ ಎತ್ತ ಮೇಲೆ, ಇನ್ನ ಮೇಲೆ. ಬಾಡಿ ಕ್ರಾಸ್ ಆಗಿದೆ, ಒಂದೇ ಲೈನಲ್ಲಿ ಇರಬೇಕು. ಆ ಮಂಡಿಯನ್ನು ಸ್ವಲ್ಪ ಒಳಗಡೆ ತೆಗೆದುಕೋಬೇಕಾಗೆ. ಕೈ ನೇರ ಮಾಡಿ. ವಿನಯ್, ಕೈ ನೇರ ಮಾಡಬೇಕು. ಡೋಂಟ್ ಬೆಂಡ್ ಯುವರ್ ಎಲ್ಬೋ ಟು ಸ್ಟ್ರೈಟ್ ಆಲ್ವೇಸ್. ಎಸ್, ಲುಕ್ ಅಪ್. ಎಕ್ಸೆಲ್ ಮಾಡ್ತಾ ಪ್ರೆಸ್ ಯುವರ್ ಹೆಡ್ ರೀಸನ್ ಅಂಡ್ ಸೊ ಕಾಲಿನ ಮಂಡಿಯ ಭಾಗನೋ ಕೀಪ್ ಇಟ್ ಇನ್ಸೈಡ್ ಮ್ಯಾಕ್ಸಿಮಮ್ ಒಳಗಡೆ ಪುಷ್ ಮಾಡಿ. ಎಕ್ಸೆಲ್ ಮಾಡ್ತಾ ಹಾಗೆ ಇನ್ಹೇಲ್ ಮಾಡ್ತಾ, ಬಟ್ ಡೋಂಟ್ ಬೆಂಡ್ ಯುವರ್ ಎಲ್ಬೋ ನೇರವಾಗಿರಲಿ. ಇನ್ಹೇಲ್ ಅಂಡ್ ಸ್ಟ್ರೆಚ್ ಯುವರ್ ಬೋತ್ ನೆಕ್ ಅಂಡ್ ಎಸ್, ವೆರಿ ಗುಡ್. ಹಾಗೆ ಡೋಂಟ್ ಡೂ ಸೀರಿಯಸ್, ತುಂಬಾ ಹಿಂಸೆ ಪಟ್ಕೊಂಡು ಮಾಡೋದು ಬೇಡ. ನಗ್ತಾ ಮಾಡಿ, ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಕೈಗಳನ್ನ ಆಧಾರವಾಗಿ ಕೊಡಿ. ಹಾಯಾಗಿ ಉಸಿರಾಡ್ತಾ ಬನ್ನಿ. ಹಿಂಡಿ ಮೇಲೆ ಆರಾಮಾಗಿ ಕೂತ್ಕೊಳ್ಳಿ. ಬಹಳಷ್ಟು ಜನಕ್ಕೆ ಇದು ರಿಲ್ಯಾಕ್ಸೇಷನ್ ಪೊಸಿಷನ್, ಬಹಳ ಜನಕ್ಕೆ ಇದು ಒಂಥರ ಪನಿಷ್ಮೆಂಟ್. ಕೆಲವು ಜನಕ್ಕೆ ಕೂತ್ಕೊಳ್ಳೋಕೆ ಆಗಲ್ಲ, ಹಿಂಸೆ ಪಡ್ತಾ ಇರ್ತಾರೆ. ಸರಳವಾಗಿ ಕಣ್ಣನ್ನು ಮುಚ್ಚಿ ಹಾಯಾಗಿ ಉಸಿರಾಡ್ತಾ ಬನ್ನಿ. ರಿಲ್ಯಾಕ್ಸ್, ನಿಧಾನವಾಗಿ ಮೇಲೆ ಬನ್ನಿ. ಕಾಲುಗಳ ಭಾಗಕ್ಕೆ ವ್ಯಾಯಾಮ. ನಿಧಾನವಾಗಿ ನಿಮ್ಮ ಬಲಭಾಗದ ಕೈಯನ್ನು ಮುಂದೆ ತೆಗೆದುಕೊಳ್ಳಿ. ಎಡಗೈ ಸೊಂಟದ ಮೇಲೆ ಬನ್ನಿ. ನಿಧಾನವಾಗಿ ಆಪೋಸಿಟ್ ನಿಮ್ಮ ಎಡಗಾಲನ್ನ ಬಲಭಾಗದ ಅಸ್ತಕ್ಕೆ ತಾಗಿಸ್ತಾ ಬರಬೇಕು. ಬೇಸಿಕ್ ಸೆಟ್ ಅಲ್ಲಿ ಆದಷ್ಟು ನಿಮ್ಮ ಭುಜಕ್ಕೆ ಸಮಾನಾಂತರವಾಗಿ ತೆಗೆದುಕೊಳ್ಳಿ ಪ್ರಯತ್ನ ಪಡ್ತಾ ಬನ್ನಿ. ಕೈ ಮುಂದೆ ಜೊತೆಗೆ ಎಡಗಾಲನ್ನ ಬಲಭಾಗದ ಕೈಗೆ ಟಚ್ ಮಾಡ್ತಕ್ಕಂಥದ್ದು. ಈ ಕಾಲು ಇದೆಯಲ್ಲ, ಈ ಕಾಲ್ ಸಿಂಪಲ್ ಒಂದೇ ಇರಬೇಕು. ಮೂಮೆಂಟ್ಸ್ 1 2 ಆತರ ಅಭ್ಯಾಸವನ್ನ ಒಂದೇ ಸ್ಟೆಪ್ ಎತ್ಕೋಬೇಕು. ಹೀಗೊಂದು ಮೂಮೆಂಟ್ಸ್ ಕೊಡಬಾರ್ದು. ಸುಮ್ಮನೆ ಈ ಕಾಲು ಇರುತ್ತಾ, ಜಸ್ಟ್ ಅಷ್ಟೇ ಸಿಂಪಲ್ ಮೂಮೆಂಟ್ಸ್. ಚೆನ್ನಾಗಿ ಉಸಿರಾಡದ ಮೇಲೆ ಗಮನವನ್ನ ಕೊಡ್ತಾ ಅಭ್ಯಾಸವನ್ನ ಮುಂದುವರಿಸ್ತಾ ಬನ್ನಿ. ಮಕ್ಕಳು ಆಟ ಆಡ್ತಾರಲ್ಲ, ಆ ತರ ಇರಬೇಕು. ತುಂಬಾ ಸೀರಿಯಸ್ ಆಗಿ ಅಭ್ಯಾಸ ಮಾಡಬೇಡಿ. ಯಾವುದೇ ಅಭ್ಯಾಸಗಳನ್ನ ನಮ್ಮಲ್ಲಿ ಖುಷಿ ಕೊಡುವ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಬೇಕು. ವೀಣಾ ಮೇಡಮ್, ರಿಲ್ಯಾಕ್ಸ್. ಕಾಲ ಬದಲಾವಣೆಯಲ್ಲಿ ಅದೇ ಅಭ್ಯಾಸವನ್ನ ಎಡಗೈ, ಈಗ ಬಲಗಾಲಿಂದ ಎಡಗೈಗೆ ಟಚ್ ಮಾಡ್ತಕ್ಕಂಥದ್ದು. ಅಭ್ಯಾಸ ಹೆಚ್ಚಾದಾಗೆ ನಿಮ್ಮ ಆ ಮೇಲೆ ಬರುವ ಕಾಲಿನ ಚಲನೆಯನ್ನು ಹೆಚ್ಚು ಮಾಡ್ಕೊಳ್ತಾ ಬನ್ನಿ. ಅಂದ್ರೆ ಚೆನ್ನಾಗಿ ಮೇಲಕ್ಕೆ ಲಿಫ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಎಷ್ಟು ಆಗುತ್ತೋ ಅಷ್ಟು. ಅದ್ರ ಪ್ರಾರಂಭದಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಷ್ಟು ಅಭ್ಯಾಸವನ್ನು ಮುಂದುವರಿಸ್ತಾ ಬನ್ನಿ. ಅಷ್ಟು ಸರಳವಾಗಿ ನಿಮ್ಮ ಕಾಲುಗಳನ್ನ ಮೇಲುಮುಖವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಕೈಲಿರಿಸಿ ಆರಾಮಾಗಿ ಉಸಿರಾಡಿ. ಕಮ್ ಬ್ಯಾಕ್ ಟು ನಾರ್ಮಲ್ ಬ್ರೀತ್. ಎದೆಯ ಭಾಗದ ಪೂರ್ಣ ಏರಿಳಿತವನ್ನ, ಉಸಿರಾಡಲಾಗ್ತಾ ಇರ್ತಕ್ಕಂಥ ರಭಸವನ್ನ ಸಮಾಧಾನ ತೆಗೆದುಕೊಳ್ಳಿ. ಇವಾಗ ಪಕ್ಕ ಭಾಗಕ್ಕೆ ಕೈಗಳು ಸೊಂಟದ ಮೇಲೆ ಬರಲಿ. ಬಲಗಡೆಗೊಮ್ಮೆ, ಎಡಗಡೆಗೊಮ್ಮೆ. ರೈಟ್ ಲೆಫ್ಟ್, ರೈಟ್ ಲೆಫ್ಟ್. ಇಲ್ಲಿ ಕಾಲ್ನಾಗ ಎತ್ತಬೇಕಾದ್ರೆ ಬಾಡಿ ಹಿಂಗ್ ಬೆಂಡಾಗಬಾರ್ದು, ಹಿಂಗೆ ಆದಷ್ಟು ನೇರವಾಗಿರ್ಲಿ. ಬರೀ ತೊಡೆಯ ಭಾಗದ ಕೀಲುಗಳಷ್ಟೇ ಲಿಫ್ಟ್ ಅಲ್ಲಿ ಲೂಸ್ ಆಗ್ತಾ ನಮ್ಮ ಅಭ್ಯಾಸವನ್ನ ಆದಷ್ಟು ಮೇಲ್ಮುಖವಾಗಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಬರ್ತಕ್ಕಂಥದ್ದು. ರಿಲ್ಯಾಕ್ಸ್. ಕೈಗಳನ್ನ ಇರಿಸಿ ಆರಾಮಾಗಿ ಉಸಿರಾಡಿ. ಉಸಿರಾಟ ಸಮಾಧಾನಕ್ಕೆ ಬಂದ ನಂತರ ನೀರು ಟೇಷನ್ಗೆ ಹೋಗೋಣ. ಎರಡೂ ಕಾಲನ್ನ ಕೂಡಿಸಿ ನಿಧಾನವಾಗಿ ಸಮಾಧಾನವಾಗಿ ನಿಮ್ಮ ಎರಡೂ ಮಂಡಿಗಳನ್ನ ವೃತ್ತಾಕಾರ ತಿರುಗಿಸ್ತಾ ಬನ್ನಿ. ಯಾರಿಗೆ ಮಂಡಿ ನೋವಿದೆ ಅವ್ರು ಅವಾಯ್ಡ್ ಮಾಡೋದು ಬೇಡ.
ತೀರಾ ಕಾಲು ಕೂಡಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ನಿಧಾನವಾಗಿ ಮೂಮೆಂಟ್ಸ್ ಕೊಡಿ. ಫೇಸ್ಬುಕ್ ಅಲ್ಲಿ ಎಲ್ಲರೂ ಹೋಗ್ತಾರೆ, ಫೇಸ್ಬುಕ್ ಹೋಗ್ತಾರೆ. ವಿರುದ್ಧವಾಗಿ ಹಾಗೆ ಅಪೋಸಿಟ್ ಮುಂದೆ ನೋಡಿ. ಬಲಗಡೆಯಿಂದ ಎಷ್ಟು ಅಭ್ಯಾಸ ಮಾಡಿರ್ತೀರಾ ಎಡಗಡೆಯಿಂದಲೂ ಅಷ್ಟೇ ಅಭ್ಯಾಸವನ್ನು ಮಾಡಬೇಕು. ವ್ಯತ್ಯಾಸಗಳಾಗಬಾರ್ದು. ಸಹಜವಾಗಿ ಅಷ್ಟೇ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಒಂದೆರಡಲ್ಲಿ ವೇರಿಯೇಷನ್ ಆದ್ರೆ ಏನು ತೊಂದರೆ ಇಲ್ಲ. ರಿಲ್ಯಾಕ್ಸ್, ಹಾಯಾಗಿ ಉಸಿರಾಡಿ. ಮತ್ತೊಮ್ಮೆ ಕಾಲುಗಳನ್ನ ಸ್ವಲ್ಪ ಅಗಲ ಮಾಡಿ, ಕೈಗಳನ್ನ ಪೂರ್ಣ ಸಮತೋಲನ ತನ್ನಿ, ಹಾಯಾಗಿ ಉಸಿರಾಡ್ತಾ ಬನ್ನಿ. ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಭುಜ ಭಾಗದ ಅಭ್ಯಾಸ. ಕಾಲನ್ನು ಬೇಕಾದ್ರೆ ಒಂದೇ ಜಲದಲ್ಲಿ ಇಟ್ಕೊಳ್ಳಿ, ಕೈಗಳು ಪಕ್ಕ ಭಾಗದಲ್ಲಿ ನೇರವಾಗಿರ್ಬೇಕು. ಪುಷ್ your chest little. So now slowly rotate your shoulder. 1, 2, 3, 4, 5, 6. ಕಾಲು ಹೊರಭಾಗದ ಅಂಚು ನೇರ ಬರಬೇಕು. ವೀಣಾ ಮೇಡಮ್, ಕಾಲಿನ ಹೊರಭಾಗದ ಅಂಚು. ಎಸ್ ಸರ್. ಹಾಗೆ ರಿವರ್ಸ್, ವಾಪಸ್ ಹಾಗೆ. ಕೈ ಕೆಳಗಡೆ ಬರುವಾಗ ಎಕ್ಸೆಲ್ ಮಾಡಿ, ಮೇಲೆ ಹೋಗಿ ಹಿಂದೆ ಬರುವಾಗ ಇನ್ಹೇಲ್ ಮಾಡಿ. ಇನ್ಹೇಲ್, ಎಕ್ಸೆಲ್. ಲಂಗ್ಸ್ ಎಕ್ಸ್ಪೆಂಡ್ ಆಗುತ್ತಲ್ಲ, ಯಾವಾಗ ಎಕ್ಸ್ಪೆಂಡ್ ಆಗುತ್ತೆ, ಯಾವಾಗ ಸ್ಟ್ರೆಚ್ ಆಗುತ್ತೆ ಇನ್ಹೇಲ್ ಮಾಡಿ, ಯಾವಾಗ ಸಿಂಕ್ರನೈಸ್ ಆಗುತ್ತೆ ಅಥವಾ ಕಂಪ್ರೆಸ್ ಆಗ್ತಾ ಬರುತ್ತೆ ಅವಾಗ ಎಕ್ಸೇಲ್ ಮಾಡಿ. ಸಹಜವಾದ ಎಲ್ಲ ದೈಹಿಕವಾಗಿರ್ತಕ್ಕಂಥ ವ್ಯಾಯಾಮಗಳಲ್ಲಿ ಮಾಡ್ತಕ್ಕಂಥ ಸರಳವಾದ ಅಭ್ಯಾಸ ಇದು. ರಿಲ್ಯಾಕ್ಸ್, ಹಾಯಾಗಿ ಉಸಿರಾಡ್ತಾ ಬನ್ನಿ. ನಾವು ಸ್ವಿಂಗಿಂಗ್ ಇಲ್ಲಿ ಒಂಚೂರು ಕಾಲ ಬದಲಾವಣೆ ಮಾಡೋಣ. ಹಿಮ್ಮಡಿಯನ್ನ ಲಿಫ್ಟ್ ಮಾಡಬೇಕು, ಇನ್ನ ಮೇಲೆ ಸ್ಟಿಚ್ ಮಾಡಿ ಮೇಲೆ ನೋಡ್ಬೇಕು. ನಿಧಾನವಾಗಿ ಇನ್ಹೇಲ್, ಇನ್ಹೇಲ್, ಎಕ್ಸೇಲ್ ಅನ್ನ ನಾರ್ಮಲ್ ಆಗಿ ತಾನಾಗಿ ಆಗ್ತಾ ಬರುತ್ತೆ. ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಮಾಡಷ್ಟೇ. ಕೆಲವೊಂದನ್ನ ಎಕ್ಸೇಲ್ ಗೆ ಕಾನ್ಸಂಟ್ರೇಟ್ ಮಾಡ್ತಾ ಬರ್ತೇವೆ, ಕೆಲವೊಮ್ಮೆ ಇನ್ಹೇಲ್ ಅನ್ನ ಕಾನ್ಸಂಟ್ರೇಟ್ ಮಾಡ್ತಾ ಬರ್ತೇವೆ. ಇಲ್ಲಿ ಇನ್ಹೇಲ್ ಗೆ ಕಾನ್ಸಂಟ್ರೇಟ್ ಮಾಡಿ ಸ್ಟ್ರೆಚ್ ಮಾಡಿ ಅಷ್ಟೇ. ಹಿಂದೆ ಬಂದಾಗ ನಮ್ಮ ಪೂರ್ಣವಾಗಿರ್ತಕ್ಕಂಥ ಯಾವ ಕಡೆ ತಿರುಗಿರ್ತೀವೋ ಅಲ್ಲಿ ಹಿಂಡಿಯನ್ನ ಲಿಫ್ಟ್ ಮಾಡ್ಬೇಕು. ಸುಮ್ಮನೆ ಇಷ್ಟು ಮಾಡಬೇಡಿ, ಪರ್ಫೆಕ್ಟ್ ಆಗಿ ತಿರುಗಿರ್ಲಿ. ಪೂರ್ಣ ನಿಮ್ಮ ನೀ ಭಾಗ ನೇರ. ಡೋಂಟ್ ಬೆಂಡ್ ಯುವರ್ ನೀನ ಬೆಂಡ್ ಮಾಡಬಾರದು. ಚೆನ್ನಾಗಿ ಟೈಟ್ ಆಗಿರ್ಬೇಕು. ಕೈನೂ ಅಷ್ಟೇ, ಇಲ್ಲಿ ಸ್ಟ್ರೆಚ್ ಮಾಡ್ತೀವಿ ಚೆನ್ನಾಗಿ. ಇಲ್ಲಿ ಪಾದವನ್ನ ಪೂರ್ಣವಾಗಿ ಮುಂದಕ್ಕೆ ತೆಗೆದುಕೊಂಡಿರ್ತೀವಿ. ನಿಮ್ಮ ಶೋಲ್ಡರ್ನ ಭಾಗ ಹಾಗೆ ಚೆಸ್ಟ್ ಭಾಗ, ನಿಮ್ಮ ಕಂತಿನ ಕೆಳಭಾಗ ಸ್ಟ್ರೆಚ್ ಆಗೋದನ್ನ ಫೀಲ್ ಮಾಡ್ತಾ ಕಮ್ ಬ್ಯಾಕ್ ಟು ನಾರ್ಮಲ್ ಬ್ರೀತ್. ಹಾಯಾಗಿ ಉಸಿರಾಡಿ. ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಫಾರ್ವರ್ಡ್ ಬ್ಯಾಕ್ವರ್ಡ್ ರನ್ನಿಂಗ್ ವಿತ್ ಹ್ಯಾಂಡ್ಸ್ ಅಪಾರ್ಟ್. ಕೈಗಳನ್ನು ಮೇಲೆ ಎತ್ಕೊಳ್ಳಿ. ಎಕ್ಸೇಲ್ ಬ್ಯಾಂಡ್, ಇನ್ಹೇಲ್ ಅಪ್, ಎಕ್ಸೇಲ್ ಬ್ಯಾಂಡ್, ಇನ್ಹೇಲ್ ಅಪ್. ನಿಧಾನವಾಗಿ ಮೂಮೆಂಟ್ಸ್ ಗಳನ್ನ ಕೊಟ್ಕೊಂಡು ಅಭ್ಯಾಸ ಮಾಡ್ತಾ ಬನ್ನಿ. ಇಲ್ಲಿ ಒಂದು ಜರ್ಕನ್ನ ಕೊಡ್ತೀವಿ, ಹಿಂದೆ ಹೋಗ್ತೀವಿ, ಇಲ್ಲಿ ಮುಂದೆ ಬರ್ತಾ ಒಂದು ಜರ್ಕ್ ಕೊಡಿ ಚೆನ್ನಾಗಿ. ಇನ್ಹೇಲ್ ಬ್ಯಾಕ್, ಎಕ್ಸೇಲ್ ಡೌನ್. ಇಲ್ಲಿ ಮುಂಭಾಗದಲ್ಲಿ ಬರ್ತಾ ಎರಡು ಜರ್ಕನ್ನ ಕೊಡ್ತೀವಿ. ಬಂದ್ಮೇಲೆ ಇನ್ನೊಮ್ಮೆ ಜರ್ಕ್ ಕೊಡಿ. ಹಿಂಗ್ ಬಂದಿದ್ದು ಇನ್ನೊಂದು ಜರ್ಕ್ ಕೊಟ್ಟು ಮೇಲೆ ಬರಬೇಕು. ಹೆಚ್ಚು ನಮ್ಮ ದೇಹಕ್ಕೆ ಮೇಲೆ ಬರುವಾಗ ಮತ್ತೆ ಒಳಭಾಗದಲ್ಲಿ ಫಾರ್ವರ್ಡ್ ಮೂವ್ಮೆಂಟ್ಸ್ಗೆ ಹೆಚ್ಚು ಗಮನವನ್ನು ಕೊಡ್ಲಿಕ್ಕೆ ಮಾಡ್ತಕ್ಕಂಥ ಅಭ್ಯಾಸ. ಸ್ವಲ್ಪ ಪುಷ್ ಮಾಡಿ. ದೀಪ ಅವರು ಪುಷ್ ಯುವರ್ ವೇಸ್ಟ್. ಚೆನ್ನಾಗಿ ಸ್ವಲ್ಪ ಪುಷ್ ಮಾಡಿ, ಹಿಂದೆ ಬೆಂಡ್ ಮಾಡಿ, ಮ್ಯಾಕ್ಸಿಮಮ್ ಹಿಂದೆ ಬೆಂಡ್ ಮಾಡಿ ಬ್ಯಾಲೆನ್ಸ್ ತೆಗೆದುಕೊಳ್ಳಿ. ನವ್ಯ ಮೇಡಮ್, ಎಕ್ಸೆಲ್ ಬರ್ಲಿ ಚೆನ್ನಾಗಿ. ಚೆನ್ನಾಗಿ ಉಸಿರು ಹೊರಗಡೆ ಹಾಕಿ. ಎಷ್ಟು ಹೊರಗಡೆಗೆ ಹಾಕ್ತೀರಾ ಅಷ್ಟು ನಿಮ್ಮ ದೇಹ ನಿಮ್ಮ ಹತೋಟಿಲಿ ಬರ್ತಕ್ಕಂಥದನ್ನ ಅಭ್ಯಾಸದಲ್ಲಿ ಹೆಚ್ಚು ಪರಿಣಾಮವನ್ನು ತೆಗೆದುಕೊಳ್ತಾ ಬರ್ತವೆ. ರಿಲ್ಯಾಕ್ಸ್, ಹಾಯಾಗಿ ಉಸಿರಾಡಿ. ಪ್ರತಿಯೊಂದು ಅಭ್ಯಾಸ ಮಧ್ಯಭಾಗದಲ್ಲಿ ಉಸಿರಾಟವನ್ನು ಸಮತೋಲನ ತೆಗೆದುಕೊಳ್ತಾ ಬರಬೇಕು. ಟ್ವಿಸ್ಟಿಂಗ್ ಎಕ್ಸರ್ಸೈಸ್.
ಶೋಲ್ಡರ್ ಲೆವೆಲ್ಗೆ ಕೈಯನ್ನ ಮೂವ್ಮೆಂಟ್ಸ್ ಕೊಡಿ. ಈ ಕೈ ಹೀಗೆ ಇರಬೇಕು. ಡೋಂಟ್ ಬೆಂಡ್ ಯುವರ್ ಎಲ್ಬೋ. ಚೆನ್ನಾಗಿ ಎಕ್ಸೈಲ್ ಮಾಡಿ ಎರಡೂ ಕಡೆ. ಇಲ್ಲಿ ಇನ್ಹೇಲ್ ಕಾನ್ಸಂಟ್ರೇಟ್ ಮಾಡಲ್ಲ, ಎಕ್ಸೇಲ್ ಮಾಡ್ತಾ ನಿಮ್ಮ ದೇಹವನ್ನ ಸೊಂಟ, ಎದೆ, ಕುತ್ತಿಗೆ ಹಾಗೆ ನಿಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಿ. ಎಷ್ಟು ಕಣ್ಣನ್ನ ಅಗಲ ಮಾಡಿ ನಿಮ್ಮ ದೇಹದ ಹಿಂಭಾಗದ ಮೊಣಕೈಯನ್ನ ನೋಡ್ಲಿಕ್ಕೆ ಆಗುತ್ತೆ ಅಷ್ಟನ್ನ ಟ್ರೈ ಮಾಡ್ತಾ ಬನ್ನಿ. ಈ ಏನು ಹಿಂಭಾಗದಲ್ಲಿ ಹೋಗುತ್ತಲ್ಲ ಮೊಣಕೈ, ಅದನ್ನ ನೋಡ್ಲಿಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಕುತ್ತಿಗೆ ಮುಖನ ಟರ್ನ್ ಮಾಡ್ತಾ ಬನ್ನಿ. ಇಟ್ಸ್ ಅ ವೆರಿ ಗುಡ್ ನೆಕ್ ಎಕ್ಸರ್ಸೈಸ್. ಸೈಮಲ್ಟೇನಿಯಸ್ಲಿ ಯುವರ್ ಐ ಎಕ್ಸರ್ಸೈಸ್ ಆಲ್ಸೋ. ಯಾವಾಗ ದೃಷ್ಟಿಯನ್ನು ಎರಡೂ ಕಡೆ ಐಬಾಲ್ ಮೂಮೆಂಟ್ಸ್ ಕೊಡ್ತಾ ಬರುತ್ತೆ, ನಮ್ಮ ದೃಷ್ಟಿಯ ಚೈತನ್ಯವನ್ನ ಹೆಚ್ಚು ಮಾಡ್ತಾ ಬರುತ್ತೆ. ಡೋಂಟ್ ಲಿಫ್ಟ್ ಯುವರ್ ಹೀಲ್. ವಿನಯ್, ಹಿಂದಿ ಪರ್ಫೆಕ್ಟ್ ಆಗಿರ್ಬೇಕು. ಎಸ್, ರಿಲ್ಯಾಕ್ಸ್. ಹಾಯಾಗಿ ಉಸಿರಾಡಿ. ನಾವು ಟ್ವಿಸ್ಟಿಂಗ್ ಲೋಯರ್ ಪಾರ್ಟ್. ಕಾಲುಗಳನ್ನ ಕುಡಿಸಿ, ಕೈಯಡು ಶಿಫ್ಟ್ ಮಾಡಿ. ಕೈನ ಮೂವ್ಮೆಂಟ್ಸ್ ಕೊಡೋದು ಬೇಡ, ಓನ್ಲಿ ಲೋಯರ್ ಅಷ್ಟೇ. ಎಸ್, 1 2 1 2 1 2 1 2 1 2 1 2 1 2. ಮಂಡಿ ನೋವಿರೋರು, ಹಿಂಡಿ ನೋವಿರೋರು ಅವಾಯ್ಡ್ ಮಾಡಿ, ಸುಮ್ಮನೆ ಮೂವ್ಮೆಂಟ್ಸ್ ಕೊಡಿ ಅಷ್ಟೇ. ಮಂಡಿ ನೋವು, ಹಿಂಡಿ ನೋವಿರೋರು ಸೊಂಟನ ಆಡಿಸಿ. ಉಳಿದವರೆಲ್ಲ ನಿಮ್ಮ ಮೂವ್ಮೆಂಟ್ಸ್ ಅನ್ನ ಜಂಪ್ ಮಾಡ್ತಾ ಕಾಲನ್ನ ಎಡಭಾಗ ಬಲಭಾಗ ಕಾಡಿಸ್ತಾ ಬನ್ನಿ. ಚೆನ್ನಾಗಿ ಕೈ ಮೂವ್ಮೆಂಟ್ಸ್ ಆದಷ್ಟು ಕಡಿಮೆ ಆಗ್ತಾ ಇರಲಿ. ಲೋಯರ್ ಪಾರ್ಟ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಆಡಿಸಿ. ದೀಪ ಅವ್ರು ಇನ್ನೊಂದು ರೌಂಡ್ ಬನ್ನಿ. ಉಸಿರಾಟ ಕಂಟ್ರೋಲ್ ಮಾಡಿಕೊಂಡು ಇನ್ನೊಂದ್ಸರಿ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಹಾಯಾಗಿ ಉಸಿರಾಡಿ. ನಾವು ಸ್ಲೋಲಿ ವೇಸ್ಟ್ ರೊಟೇಷನ್. ನಿಧಾನವಾಗಿ ಅಭ್ಯಾಸಕ್ಕೆ ಬನ್ನಿ. ಆರಾಮಾಗಿ ಸೊಂಟನ ಆಡಿಸಿ. ಸರಳವಾದ ಉಸಿರಾಟ. ಸೊಂಟನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಷ್ಟು ಫ್ರೀ ಆಗಿ, ಎಷ್ಟು ದೊಡ್ಡದಾಗಿ, ಎಷ್ಟು ದಪ್ಪನಾಗಿ ತಿರುಗ್ತಾ ಇದೆ ಅಂತ ಹೇಳಿ. ಸ್ವಲ್ಪ ನಮ್ಮ ದೇಹದ ಮೇಲೆ ಯಾವ್ಯಾವ ಭಾಗ ಇದೆಯೋ ಆ ಭಾಗದೆಲ್ಲ ಸ್ವಲ್ಪ ಅಯ್ಯೋ ಇಲ್ಲಿ ಇದೆಯಾ ಅನ್ಕೊಂಡಾಗ ಸ್ವಲ್ಪ ಸಣ್ಣ ಮಾಡಕ್ಕೆ ಟ್ರೈ ಮಾಡ್ತೇವೆ ಅಲ್ವಾ ವಿನಯ್? ಎಸ್, ಅಪೋಸಿಟ್ ಆಗಿ ರಿವರ್ಸ್. ನಡಾಪಿಯ ನೆಕ್ ಆಲ್ಸೋ. ಆರಾಮಾಗಿ ಕುತ್ತಿಗೆನೂ ಅಳವಡಿಸ್ಕೊಳ್ಳಿ. ಆರಾಮಾಗಿ ಮಂಡಿ ಬೆಂಡ್ ಮಾಡಬೇಡಿ ಮೇಡಮ್. ಮಂಡಿ ನೇರಾಗಿ ಮಂಡಿನ ಬೆಂಡ್ ಮಾಡಬೇಡಿ. ಆರಾಮಾಗಿ ನೋಡಿ, ಕಷ್ಟ ಆಗುತ್ತೆ. ಈಸಿಯಾಗಿ ರಿಲ್ಯಾಕ್ಸ್. ಹಾಯಾಗಿ ಉಸಿರಾಡಿ. ಸರಳವಾದ ಉಸಿರಾಟ. ನೆಕ್ ಎಕ್ಸರ್ಸೈಸ್. ಕಾಲ ಕೂರಿಸಿ, ಎರಡು ಸೊಂಟದ ಮೇಲೆ ಬರಲಿ. ಭುಜ ಭಾಗವನ್ನು ಹಿಂದೆ ಕೇಳ್ಕೊಳ್ಳಿ ಚೆನ್ನಾಗಿ. ಪುಷ್ ಯುವರ್ ಚೆಸ್ಟ್. ನಾವು ಸಿಂಪಲ್ ನೆಕ್ ಎಕ್ಸರ್ಸೈಸ್. ರೈಟ್, ಲೆಫ್ಟ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕಂಟಿನ್ಯೂ ಮಾಡಿ. ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತ ಅನದರ್ ಸಮ್ ಮೋರ್ ರೌಂಡ್ಸ್. ಕಣ್ಣನ್ನ ಅಗಲ ಮಾಡಿ. ಕಣ್ಣನ್ನ ವಿಶಾಲವಾಗಿ ನೋಡ್ತಾ ನಿಮ್ಮ ಕುತ್ತಿಗೆ ಯಾವ ಕಡೆಗೆ ಟರ್ನ್ ಆಗ್ತಾ ಇದೆ ಆ ಕಡೆಗೆ ಐಬಾಲ್ ನ ಮೂವ್ಮೆಂಟ್ಸ್ ಕೊಡಿ. ಎಷ್ಟು ಕಣ್ಣುಗಳ ವ್ಯಾಯಾಮವನ್ನು ಮಾಡ್ತೀರಾ ಅಷ್ಟು ನಿಮ್ಮ ದೃಷ್ಟಿ ಚೈತನ್ಯ ಹೆಚ್ಚಾಗ್ತಾ ಬರುತ್ತೆ. ಸೆಂಟರ್. ನಿಧಾನವಾಗಿ ಹಾಗೆ ಕುತ್ತಿಗೆ ಮುಂದೆ ತೆಗೆದುಕೊಳ್ತಾ ಮತ್ತೊಮ್ಮೆ ಒಂದು ಉಸಿರಾಟವನ್ನು ಮಾಡ್ತಾ ಅಪ್ ಇನ್ಹೇಲ್. ನಿಮ್ಮ ಹಿಂಬದಿಯ ತಲೆಯ ಭಾಗ ಬೆನ್ನಿಗೆ ಟಚ್ ಆಗಬೇಕು. ಹಾಗೆ ಎಕ್ಸೇಲ್ ಅಂಡ್ ಡೌನ್. ನಿಧಾನವಾಗಿ ನಿಮ್ಮ ಚಿನ್ನನ್ನ, ಗಲ್ಲವನ್ನ ಎದೆಗೆ ಒತ್ತಿ. ಇನ್ಹೇಲ್ ಅಂಡ್ ಲೆಫ್ಟ್, ಎಕ್ಸೇಲ್ ಅಂಡ್ ಡೌನ್. ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ನಿಮ್ಮ ಗಲ್ಲವನ್ನ ಎದೆಗೆ ಒತ್ತಿ. ಕಣ್ಣು ಮೇಲ್ಭಾಗದಲ್ಲಿ ತೆಗೆದುಕೊಳ್ತಾ ಮೇಲಕ್ಕೆ ಹೋಗ್ಲಿ. ಕೆಳಭಾಗದಲ್ಲಿ ತೆಗೆದುಕೊಳ್ತಾ ಗಲ್ಲವನ್ನ ನಿಮ್ಮ ಎದೆಯ ಭಾಗಕ್ಕೆ ಒತ್ತಿ. ನಾವು ಮುಖದ ಅಂದವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಫೌಂಡೇಶನ್ ಹಾಕ್ತಿವಲ್ಲ, ಅದು ಬೇಕಾಗಿಲ್ಲ. ಚೆನ್ನಾಗಿ ಕುತ್ತಿಗೆ ಎಕ್ಸರ್ಸೈಸ್ ಮಾಡಿದ್ರೆ ನಮ್ಮ ಮುಖದ ಅಂದ, ಮುಖದ ಕಣ್ಣುಗಳ ತೀಕ್ಷ್ಣತೆ, ಮುಖದ ಭಾಗದಲ್ಲಿರ್ತಕ್ಕಂಥ ಸುಕ್ಕನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಕ್ಕಂಥ ಅತಿ ಉತ್ತಮವಾದ ಅಭ್ಯಾಸವನ್ನ ಈ ಕುತ್ತಿಗೆಯ ವ್ಯಾಯಾಮದಲ್ಲಿ ನಾವು ಮಾಡ್ತಾ ಬರ್ತವೆ. ರಿಲ್ಯಾಕ್ಸ್. ಹಾಯಾಗಿ ಮತ್ತೆ ಸೆಂಟರ್ ತೆಗೆದುಕೊಳ್ಳಿ. ವಿಶ್ರಾಂತಿ ಸ್ಥಿತಿ. ಕಾಲನ್ನ ನಿಮ್ಮ ಅನುಕೂಲವಾದ ವ್ಯವಸ್ಥೆನಲ್ಲಿ, ಅನುಕೂಲತೆ ಅಂದ್ರೆ ಆರಾಮಾಗಿ ಅಗಲ ಮಾಡ್ಬಿಡೋದಲ್ಲ, ನಿಮ್ಮ ಸೊಂಟ ಅಥವಾ ಭುಜ ಎಷ್ಟಾಗಲ ಇದೆಯೋ ಅಷ್ಟಾಗಲ ಕಾಲನ್ನ ಹಾಕಿ
ಕೈಗಳನ್ನ ಫ್ರೀ ಆಗಿ ಬಿಡಿ. ಇಟ್ ವಿಲ್ ಪುಷ್ ಯುವರ್ ಚೆಸ್ಟ್, ಇಟ್ ವಿಲ್ ಸ್ಟ್ರೆಚ್ ಯುವರ್ ನೆಕ್. ನೀವು ನೆಲದ ಮೇಲೆ ಮಲ್ಕೊಂಡ್ರೆ ನಿಮ್ ದೇಹನ ಹೇಗೆ ವಿಶ್ರಾಂತಿಯಲ್ಲಿ ತಿಂತೀರಾ ಹಾಗೆ ನಿಂತು ಆ ಸಿಚುಯೇಷನ್ ಅಲ್ಲಿ ಆ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅಭ್ಯಾಸ. ಪ್ಲೆಸೆಂಟ್ ಫೇಸ್ ಅಲ್ಲಿ ಕಣ್ಣುಗಳನ್ನ ಒತ್ತೋಡೋದು ಬೇಡ, ಸುಮ್ಮನೆ ಆರಾಮಾಗಿ ಕಣ್ಮುಚ್ಚಲಿ ಅಷ್ಟೇ. ಶೀತಲೀಕರಣ ವ್ಯಾಯಾಮದಲ್ಲಾಗಿರ್ತಕ್ಕಂಥ ಎಲ್ಲ ವ್ಯತ್ಯಾಸಗಳನ್ನ ಸಮತೋಲನಕ್ಕೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಬನ್ನಿ. ಆಯಾ ಉಸಿರಾಡಿ. ಕಾಲು ತುದಿಯಿಂದ ನೆತ್ತಿಯವರೆಗೆ ದೇಹದ ಎಲ್ಲ ಭಾಗವನ್ನ ಸಡಿಲಗೊಳಿಸ್ತಾ ಹಾಯಾಗಿ ಉಸಿರಾಟ ಮಾಡಲಿಕ್ಕೆ ಪ್ರಯತ್ನ ಪಡಿ. ನಿಧಾನವಾಗಿ ಕಣ್ಣನ್ನ 4-5 ಬಾರಿ ಬೆಟ್ಟಗಿಸಿ ಕಣ್ಣನ್ನ ಬಿಡಿ. ಸೂರ್ಯ ನಮಸ್ಕಾರ ಸ್ಥಿತಿ ಕಾಲಗಳನ್ನ ಕೂರಿಸಿ 6 ಸೂರ್ಯ ನಮಸ್ಕಾರ ನೆನ್ನೆ ಮಾಡಿದ್ವಿ, ಇವತ್ತಿನ 6 ಮಾಡೋಣ. ಮಿತ್ರಾಯ ನಮಃ ಅಲ್ಲ, ಓಂ ರಾಮ್ ಹಿರಣ್ಯ ಗರ್ಭಾಯ ನಮಃ ಅಲ್ಲ, ಇನ್ನು 6 ಸೆಕೆಂಡ್ ಆಫ್ 6. ಎಸ್ ಸರ್. ನಮಸ್ಕಾರ ಮಾಡಿದ್ರೆ ಎದೆ ಮಧ್ಯಭಾಗದಲ್ಲಿ ನಿಮ್ಮ ಹೆಬ್ಬೆಟ್ಟನ್ನ ಟಚ್ ಮಾಡಿ ಹೃದಯ ಚಕ್ರಕ್ಕೆ ಪೂರ್ಣವಾಗಿರ್ತಕ್ಕಂಥ ಸ್ಪರ್ಶವನ್ನ ಕೊಟ್ಟ ಹುಬ್ಬುಗಳ ಮಧ್ಯಭಾಗದಲ್ಲಿ ಉದಯಿಸುವ ಚಿತ್ರಣವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷಣ್ಣಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ರಾಂ ಹಿರಣ್ಯಗರ್ಭಾಯ ನಮಃ. ಊರ್ಧ್ವಾಸನ, ಪಾದಹಸ್ತಾಸನ, ಏಕಪಾದ ಪ್ರಸರಣಾಸನ. ಬಲಗಾಲ ಮಂಡಿ ನೆಲಕ್ಕೆ ತಗ್ಸಿ, 2 ಹಸ್ತಗಳನ್ನ ಚೆನ್ನಾಗಿ ನೆಲಕ್ಕೊತ್ತಿ ದೃಷ್ಟಿ ಮುಂದೆ ನೋಡಿ ಹಾಯಾಗಿ ಉಸಿರಾಡಿ. ದ್ವಿಪಾದ ಪ್ರಸರಣಾಸನ, ಬಲಗಾಲ ಜೊತೆ ಎಡಗಾಲನ್ನ ಸೇರಿಸಿ ಸೊಂಟ ಒಂದೇ ಸ್ಥಿತಿಯಲ್ಲಿ ಇಟ್ಕೊಳ್ಳಿ. ದೇಹದ ಭಾರ 2 ಪಾದ 2 ಹಸ್ತಗಳ ಮೇಲೆ. ಶಶಂಕಾಸನ, ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಹಿಮ್ಮಡಿಗಳ ಮೇಲೆ ಕೂತ್ಕೊಳ್ಳಿ, ಹಣೆ ನೆಲಕ್ಕತ್ತಿ ಹಾಯಾಗಿ ಉಸಿರಾಡಿ. ಸಾಷ್ಟಾಂಗ ಪೂರ್ಣ ಉಸಿರನ್ನ ಹೊರಗಾಗ್ತಾ ಉಸಿರು ಕಟ್ಟಿ ಉಸಿರಾಡೋದು ಬೇಡ. ಫಸ್ಟ್ ಗಲ್ಲ ಕೊಡಿ. ಅಭ್ಯಾಸ ಇರೋರು ಹಣೆ ನೆಚ್ಚಿ ಉಸಿರು ಕಟ್ಟಿ ಉಸಿರಾಡೋದು ಬೇಡ. ಭುಜಂಗಾಸನ, ಇನ್ಹೇಲ್ ಅಂಡ್ ಕಮ್ ಅಪ್. ನಿಧಾನವಾಗಿ ಮಂಡಿಯನ್ನು ನೆಲ್ಲಿಂದ ಬಿಡಿಸಿ ಭುಜ ಅಗಲ ಮಾಡಿ ದೃಷ್ಟಿ ಮೇಲೆ ನೋಡಿ ಉಸಿರಾಡಿ. ಭೂದಲಾಸನ, ಪ್ರಸಿಯ ಹೀರಂಡ್ ರೀಸನ್. ಚೆನ್ನಾಗಿ ಹಿಂಡಿಯನ್ನ ನೆಲಕ್ಕೊತ್ತಿ, ತಲೆ ಒಳಗ್ತವೆ, ಗಲ್ಲ ಎದೆಗೊತ್ತಿ ಹಾಯಾಗಿ ಉಸಿರಾಡಿ. ಇನ್ಹೇಲ್ ಅಂಡ್ ಎಕ್ಸೇಲ್, ರಿಲ್ಯಾಕ್ಸ್. ಡಿಸ್ಮೌಂಟಿಂಗ್ ಪೊಸಿಷನ್, ಹಣೆ ನೆಲಕ್ಕಚ್ಚಿ ಹಾಯಾಗಿ ಉಸಿರಾಡ್ತಾ ಬನ್ನಿ. ಏಕಪಾದ ಪ್ರಸರಣಾಸನ, ಬಲಭಾಗದ ಪಾದ 2 ಹಸ್ತಗಳ ಮಧ್ಯಭಾಗ. ದೃಷ್ಟಿ ಮುಂದೆ ನೋಡಿ, ಚೆನ್ನಾಗಿ ಸೊಂಟನ ಒತ್ತಿ ಉಸಿರಾಡಿ ಚೆನ್ನಾಗಿ. ಪಾದಾಷ್ಟಾಸನ, ಎಕ್ಸಲೆಂಟ್ ಫುಲ್ ಫಾರ್ವರ್ಡ್. ತಲೆ ಚೆನ್ನಾಗಿ ತಲೆ ಒಳಗಡೆಗೆ. ಊರ್ಧ್ವಾಸನ, ನಿಧಾನವಾಗಿ ಕೈಗಳನ್ನ ಶಿಫ್ಟ್ ಮಾಡಿ ಬೆಂಡ್ ಮಾಡಿ. ನಮಸ್ಕಾರಾಸನ. ಓಂ ಹ್ರೀಂ ಹಿರಣ್ಯ ಗರ್ಭಾಯ ನಮಃ. ಓಂ ಓಂ ಹ್ರೀಂ ಮರೀಚಯ ನಮಃ. ಓಂ ಹ್ರೀಂ ಮರೀಚಯ ನಮಃ. ಊರ್ಧ್ವಾಸನ, ಇನ್ಹೇಲ್ ಅಂಡ್ ಬ್ಯಾಂಡ್. ಪಾದಾಸ್ತಾಸನ, ಎಕ್ಸೇಲ್ ಅಂಡ್ ಬೆಂಡ್ ಫಾರ್ವರ್ಡ್. एक पाद ಲೆಫ್ಟ್ ಲೆಗ್ ಬ್ಯಾಕ್. ಎಡಗಾಲ ಮಂಡಿ ನೆಲಕ್ಕೆ ತಾಗಿಸಿ, ಹಸ್ತ ಚೆನ್ನಾಗಿ ದೃಷ್ಟಿ ಮುಂದೆ ನೋಡಿ ಹಾಯಾಗಿ ಉಸಿರಾಡಿ. ದ್ವಿಪಾದ ಎಡಗಾಲ ಜೊತೆ ಬಲಗಾಲ ಸೇರಿಸಿ ಸೊಂಟ ಒಂದೇ ಸ್ಥಿತಿಯಲ್ಲಿ ನೋಡಿ. ದೃಷ್ಟಿ ಕೆಳಮುಖವಾಗಿರಲಿ. ಸೊಂಟ ಎತ್ತಿ ಚೆನ್ನಾಗಿ ಮೇಲೆ ಲಗ್ಗೆ 1 ಸೊಂಟ ಮೇಲೆ ಹಾಗೆ. ಶಶಂಕಾಸನ, ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್. ಸಾಷ್ಟಾಂಗ, ಎಕ್ಸೇಲ್ ಅಂಡ್ ಹೋಲ್ಡ್ ಬ್ಯಾಕ್. ಭುಜಂಗಾಸನ, ಇನ್ಹೇಲ್ ಅಂಡ್ ಕಮ್ ಅಪ್. ಭುಜ ಅಗಲ ಮಾಡಿ, ಮಂಡಿ ನೆಲದಿಂದ ಬಿಡಿಸಿ ದೃಷ್ಟಿ ಮೇಲೆ ನೋಡಿ ಚೆನ್ನಾಗಿ ಉಸಿರಾಡಿ. ಉಸಿರಾಡ್ತಾ ಇಲ್ಲ, ಉಸಿರಾಡಿ ಚೆನ್ನಾಗಿ ಮೇಲೆ ನೋಡಿ ಉಸಿರಾಡಿ. ಭೂದಲಾಸನ, ಪ್ರಸಿಯರ್ ಹೀರ್ ಅಂಡ್ ರೀಸನ್. ಚೆನ್ನಾಗಿ ತಲೆ ಒಳಗ್ಕೊಳ್ಳಿ, ಹಾಗೆ ಉಸಿರಾಡ್ತಾ ಬನ್ನಿ.
ಶಶಂಕಾಸನ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಏಕಪಾದ ಪ್ರಸನ್ನಾಸನ ಲೆಫ್ಟ್ ಲೆಗ್ ಫಾರ್ವರ್ಡ್ ಎಡಗಾಲು ಎರಡು ಹಸ್ತಗಳ ಮಧ್ಯಭಾಗ ರೈಟ್ ನೀನ ಟಚ್ ಮಾಡಿ ಚೆನ್ನಾಗಿ ಪ್ರೆಸ್ ಯುವರ್ ಬ್ಯಾಕ್ ಚೆನ್ನಾಗಿ ಸೊಂಟವನ್ನ ಪ್ರೆಸ್ ಮಾಡಿ ಹಾಯಾಗಿ ಉಸಿರಾಡ್ತಾ ಬನ್ನಿ ಹಸ್ತವತ್ತಿ ಚೆನ್ನಾಗಿ ಪಾದಾಸ್ತಾಸನ ಎಕ್ಸಲೆಂಟ್ ಫುಲಿ ಬೆಂಟ್ ಫಾರ್ವರ್ಡ್ ಚೆನ್ನಾಗಿ ಕಾಲನ್ನು ಕುಡಿಸಿ ತಲೆಯನ್ನು ಒಳಗೆ ಕದಮಿ ಇರೋ ಸ್ಥಿತಿಯಲ್ಲಿ ಹಾಯಾಗಿ ಉಸಿರಾಡ್ತಾ ಬನ್ನಿ ಊರ್ಧ್ವಾಸನ ಚೆನ್ನಾಗಿ ಕೈಗಳನ್ನ ಮೇಲೆ ಎಳಿತಾ ಸೊಂಟವನ್ನು ಸ್ವಲ್ಪ ಮುಂದೆ ಹಾಕಿ ಹಾಯಾಗಿ ಉಸಿರಾಡಿ ನಮಸ್ಕಾರಾಸನ ಓಂ ರೋಂ ಆದಿತ್ಯಾಯ ನಮಃ ರೋಂ ಆದಿತ್ಯಾಯ ನಮಃ ಮೇಡಮ್ ಲೌಡ್ಲಿ ರೈಟ್ ಲೆಗ್ ಬ್ಯಾಕ್ ಲೆಫ್ಟ್ ಲೆಗ್ ಬ್ಯಾಕ್ ಸೊಂಟ ನೋಡ್ಕೊಳ್ಳಿ ಒಂದೇ ಸ್ಥಿತಿಯಲ್ಲಿ inhale and exhale relax exhale and fully bend forward inhale and come up press your heel and adrenals and ಚೆನ್ನಾಗಿ ಇಟ್ಕೊಳ್ಳಿ inhale and exhale relax right leg forward between the hands press your back ಮುಂದೆ ನೋಡಿ exhale and fully bend forward inhale and bend back exhale and position om rain savitraye namah urdhvasana inhale and fully bend back padastasana exhale and fully bend forward एक पाद लेफ्ट लेग बैक ಎಡಗಾಲ ಮಂಡಿ ತಾಕ್ಸಿ ದೃಷ್ಟಿ ಮುಂದೆ ನೋಡಿ ಆಯಾಗಿ ಉಸಿರಾಡಿ ಬೆಂಡ್ ಮಾಡಿ ಅವಾಗ ಮುಂದೆ ನೋಡಿ ಶಶಂಕಾಸನ ಸಾರಿ ವಿಪಾದ ಪ್ರಸನ್ನಾಸನ ಶಶಂಕಾಸನ ಸಾಷ್ಟಾಂಗ ಭುಜಂಗ inhale and come up lift your knee touch your toes look up ಚೆನ್ನಾಗಿ ಇಳಿರಿ ಪರ್ವತಾಸನ ಅಥವಾ ಅಧೋಮುಖ ಶ್ವಾನಾಸನ ಅಥವಾ ಭೂದರಾಸನ press your heel and retraction ಶಶಂಕಾಸನ dismounting position ಏಕಪಾದ ಪ್ರಸನ್ನಾಸನ left leg forward between the hands touch your right knee press your back look at front ಆಯಾಗಿ ಉಸಿರಾಡ್ತಾ ಬನ್ನಿ Padastasana, exhale and fully bend forward. Urdhvasana, push your waist and bend back. Namaskarasana. Om Raum Arkaya Namaha. Om Raum Arkaya Namaha. Urdhvasana, inhale and bend back. Padastasana, exhale and fully bend forward. एक बार right leg back, touch your right knee, press your back, press your palm, look at front. Press ಮಾಡಿ ನಂಚೂರು ಕೈನ ದೀಪ ಅವರು ಕಾಲು ಮುಂದೆ ಇಟ್ಕೊಳ್ಳಿ ನಂಚೂರು ದ್ವಿಪಾದ ಪ್ರಸನ್ನಾಸನ ಬಲಗಾಲ ಜೊತೆ ಎಡಗಾಲು ಲೆಫ್ಟ್ ಲೆಗ್ ಬ್ಯಾಕ್ ಅಬ್ಸರ್ವ್ ಯುವರ್ ವೇಸ್ಟ್ ಸಿಂಗಲ್ ಲೈನ್ ನಿಮ್ಮ ಶರೀರದ ಭಾರ ಎರಡು ಪಾದ ಎರಡು ಹಸ್ತಗಳ ಮೇಲೆ ಕೇಂದ್ರೀಕರಿಸಿ ದೃಷ್ಟಿ ಕೆಳಮುಖವಾಗಿರಲಿ ಹಾಯಾಗಿ ಉಸಿರಾಡಿ ಶಶಂಕಾಸನ inhale exhale relax Sashtanga exhale and hold the breath Bhujangasana inhale and come up ಭುಜಾಂಗ ಮಾಡಿ ಮೇಲೆ ನೋಡಿ ಚೆನ್ನಾಗಿ ಭೂದರಾಸನ press your heel first press your shoulder press your neck tight your knee tight your elbow concentrate your breath dismounting position inhale exhale relax Shashankasana एक पाद right leg forward between the hands press your hip ಚೆನ್ನಾಗಿ ಸೊಂಟನ ವೇಷನ ಪ್ರೆಸ್ ಮಾಡಿ ಚೆನ್ನಾಗಿ press your palm ಕರೆಕ್ಟ್ ಆಗಿ ಆದಷ್ಟು ನಿಮ್ಮ ಬಲಗಾಲ ಎರಡು ಹಸ್ತಗಳ ಮಧ್ಯಭಾಗ ಪಾದಾಸ್ತಾಸನ exhale and fully bend forward ಚೆನ್ನಾಗಿ ತಳ್ಳಿ
ಊರ್ಧ್ವಾಸನ ಸ್ಟ್ರೆಚ್ ಯುವರ್ ಹ್ಯಾಂಡ್. ಚೆನ್ನಾಗಿ ಸೊಂಟನ ಪುಷ್ ಮಾಡಿ ಹಿಂದೆ ಬೆಂಡ್ ಮಾಡ್ತಾ ಬನ್ನಿ. ನಮಸ್ಕಾರಾಸನ. ಓಂ ರಹ ಉಷ್ಣೇ ನಮಃ. ಓಂ ರಹ ಭಾಸ್ಕರಾಯ ನಮಃ. ಓಂ ರಹ ಭಾಸ್ಕರಾಯ ನಮಃ. ಊರ್ಧ್ವಾಸನ, inhale and bend back. Padahastasana, exhale and flip and forward. एक पाद लेफ्ट leg back. Press your waist. ಚೆನ್ನಾಗಿ ಪ್ರೆಸ್ ಮಾಡಿ ಸೊಂಟನ ಎಡಗಾಲ ಮಂಡಿ ತಾಗಿಸಿ. ಹಸ್ತ ಚೆನ್ನಾಗಿ ಪ್ರೆಸ್ ಮಾಡಿ ದೃಷ್ಟಿ ಮುಂದೆ ನೋಡಿ. ಹಾಯಾಗಿ ಉಸಿರಾಡಿ. ಒಂಚೂರು ಎದೆನ ಮೇಲೆ ಹಾಗೆ ದ್ವಿಪಾದ. ಸೊಂಟ ನೋಡ್ಕೊಳ್ಳಿ. ಸಿಂಗಲ್ ಲೈನ್. ಹಾಯಾಗಿ ಉಸಿರಾಡ್ತಾ ಬನ್ನಿ. ಶಶಂಕಾಸನ, inhale exhale relax. ಸಾಷ್ಟಾಂಗ hold breath. ಭುಜಂಗಾಸನ, inhale and come up. ಮೇಲೆ ನೋಡಿ. ಭೂಧರಾಸನ, press your heel and head region. ಚೆನ್ನಾಗಿ ತಲೆನ ಒಳಗಡೆ. ಶಶಂಕಾಸನ, inhale exhale relax. एक पाದ ಲೆಫ್ಟ್ ಲೆಗ್ ಫಾರ್ವರ್ಡ್ ಬಿಟ್ವೀನ್ ದ ಹ್ಯಾಂಡ್ಸ್. ನಿಮ್ಮ ಬಲಗಾಲ ಮಂಡಿನ ನೆಲಕ್ಕತ್ತಿ ಚೆನ್ನಾಗಿ ಪ್ರೆಸ್ ಮಾಡಿ ದೃಷ್ಟಿ ಮುಂದೆ ನೋಡಿ. ಹಾಯಾಗಿ ಉಸಿರಾಡಿ. ಪಾದಹಸ್ತಾಸನ, ಎಕ್ಸಲೆಂಟ್, ಫುಲ್ಲಿ ಬೆಂಡ್ ಫಾರ್ವರ್ಡ್. ಊರ್ಧ್ವಾಸನ, ಪುಷ್ ಯುವರ್ ವೇಸ್ಟ್ ಅಂಡ್ ಬೆಂಡ್ ಬ್ಯಾಕ್. ನಮಸ್ಕಾರಾಸನ, ವಿಶ್ರಾಂತಿ. ತಲೆ ಅಗಲ ಮಾಡಿ ಹಾಯಾಗಿ ಉಸಿರಾಡಿ. ಸ್ವಲ್ಪ ಫ್ರೀ ಬೇಕಾದವರು ಮೂಮೆಂಟ್ಸ್ ಕೊಡಿ. ಬೇಕಾದ್ರೆ ಆರಾಮಾಗಿ ನಿಮ್ಮ ಮ್ಯಾಟ್ ಮೇಲೆ ಆರಾಮ ಮೂಮೆಂಟ್ಸ್ ಕೊಡಿ ಅಷ್ಟೇ. ಸ್ವೆಟ್ ಆಯ್ತಾ? ಇನ್ನಾರು ಮಾಡಿಸಿದ್ರೆ ಸ್ವೆಟ್ ಆಗ ಸರ್. ಚಂದ್ರಶೇಖರ್, ಮೂರ್ತಿಯವರು, ಮಾದೇವ್ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಎಸ್ ಸರ್. ಗುರು ನಮಸ್ಕಾರ. ನಿಮ್ಮ ಮ್ಯಾಟಿನ ಹಿಂಭಾಗ ಬನ್ನಿ. ಎರಡು ಗುರು ನಮಸ್ಕಾರ. ನಮಸ್ಕಾರ ಮುದ್ರೆ. ಈ ಮ್ಯಾಟ್ ಹಿಂದೆ ಅವರು ಕಣ್ಣನ್ನು ಸರಳವಾಗಿ ಮುಚ್ಚಿ. ಸೂರ್ಯ ನಮಸ್ಕಾರವನ್ನ ಪಾದವನ್ನು ಹಿಂದೆ ಇಟ್ಟು ಮಾಡ್ತೀವಿ. ಗುರು ನಮಸ್ಕಾರವನ್ನ ಪಾದವನ್ನು ಮುಂದೆ ಇಟ್ಟು ಅಭ್ಯಾಸ ಮಾಡ್ತೀವಿ. ಸೂರ್ಯ ನಮಸ್ಕಾರದಲ್ಲಿ ಮೊದಲೇ ಮಂತ್ರಗಳನ್ನ ಹೇಳ್ತೀವಿ, ಇಲ್ಲಿ ಕೊನೆಯಲ್ಲಿ ಮಂತ್ರ ಹೇಳ್ತೀವಿ ಅಷ್ಟೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೈಗಳನ್ನು ಬಿಡಿ. ಪೂರ್ಣ ಬಲಭಾಗದ ಕಾಲುನ ಹನುಮಾನ್ ಧ್ವಜಾಸನ. ಬಲಗಾಲ ಮುಂದೆ ಬರಲಿ. ಭೂಮಿಗೆ ಸಮಾನಾಂತರವಾಗಿ ಬರಬೇಕು. ಎಪ್ಪೆಟ್ಟನ ಮುಷ್ಟಿಯನ್ನು ಕಟ್ಟಿ ಎದೆಯ ಪೂರ್ಣ ಪಕ್ಕ ಭಾಗದಲ್ಲಿ ಕೈ ಬರಬಾರದು. ಎಳಿಬೇಕು ಚೆನ್ನಾಗಿ. ದೃಷ್ಟಿ ಮುಂದೆ ನೋಡಿ. ಓಪನ್ ಯುವರ್ ಚೆಸ್ಟ್. ಹನುಮಾನ್ ಧ್ವಜ ವಂದನಾಸನ. ಅದೇ ಸ್ಥಿತಿಯಲ್ಲಿ ನಮಸ್ಕಾರ ಮುದ್ರೆ. ಎದೆಗೆ ಟಚ್ ಮಾಡಿ ಬೆಟ್ಟನ. ಲಿಟಲ್ ಬೆಂಡ್ ಬ್ಯಾಕ್. ಚೆನ್ನಾಗಿ ಮೇಲೆ ನೋಡಿ. ಹಾಯಾಗಿ ಉಸಿರಾಡಿ. ಏಕಪಾದ ಪ್ರಸರಣಾಸನ. ಕಾಲನ್ನ ಟರ್ನ್ ಮಾಡಿ. ಎಡಗಾಲನ ಮಣ್ಣಿನ ನೆಲಕ್ಕೆ ತಾಗಿಸಿ. ಹಸ್ತನ ಚೆನ್ನಾಗಿ ಒತ್ತಿ. ಚೆನ್ನಾಗಿ ಸೊಂಟನ ಪ್ರೆಸ್ ಮಾಡಿ. ಮೇಲೆ ನೋಡ್ತಾ ಬನ್ನಿ. ಇಲ್ಲಿ ಚೆನ್ನಾಗಿ ಉಸಿರಾಡಿ. ಭೂಧರಾಸನ. ಕಾಲ ಅಗಲ ಮಾಡಿ. ನಿಮ್ಮ ಕೈ ಎಷ್ಟಾಗಿದೆ ಕಾಲ ಅಷ್ಟನ್ನ ಮಾಡಿ. ಚೆನ್ನಾಗಿ ಸೊಂಟನ ಪ್ರೆಸ್ ಮಾಡಿ. ಇದಕ್ಕೆ ತಲೆ ಒಳಗಡೆ ತೆಗೆದುಕೊಳ್ಳಿ. ದಂಡ ಬಡಿವಾಸನ. ಉಸಿರು ತೆಗೆದುಕೊಳ್ಳೋದನ್ನು ನೋಡಿ. 1 2 3 4 5. ಆಕುಂಚಿತ ಭೂಧರಾಸನ. ಹಿಮ್ಮಡಿಗಳ ಮೇಲೆ ಕೂತ್ಕೊಳ್ಳಿ. ಕಾಲ್ಗಳನ್ನ ಚಿಕ್ಕದ್ ಮಾಡಬೇಡಿ. ಕಾಲ್ ಪೊಸಿಷನ್ ಚೇಂಜ್ ಮಾಡಬೇಡಿ. ಕಾಲ್ ಬೆರಳ ಮೇಲೆ ಇರಲಿ. ಹಣ ನೆಲ ಕಚ್ಚಿ. ಚೆನ್ನಾಗಿ ಉಸಿರಾಡಿ. ಏಕಪಾದ. ಬಲಗಾಲ ಎರಡು ಹಸ್ತಗಳ ಮಧ್ಯಭಾಗ. ಸೊಂಟನ ಪ್ರೆಸ್ ಮಾಡಿ. ದೃಷ್ಟಿ ಮುಂದೆ ನೋಡಿ. ಹಾಯಾಗಿ ಉಸಿರಾಡ್ತಾ ಬನ್ನಿ. ಹನುಮಾನ್ ಧ್ವಜ ವಂದನಾಸನ. ಕಾಲನ್ನ ಟರ್ನ್ ಮಾಡಿ. ಚೆನ್ನಾಗಿ ಮಂಡಿಯನ್ನು ಬೆಂಡ್ ಮಾಡಿ.
ನಮಸ್ಕಾರ ಮಿತ್ರರೆ. ಮೇಲೆ ನೋಡಿ ಸ್ಥಿತಿ, ಮುಂದಿನ ಕಾಲನ್ನ ನೇರ ಮಾಡಿ ಹಿಂದಕ್ಕೆ ಬನ್ನಿ. ಆಗಿಲ್ಲ ಪಕ್ಕಕ್ಕೆ ಟರ್ನ್ ಆಗಿ ಬಂದೆ ಅಷ್ಟೇ. ಓಂ ಶ್ರೀ ಹನುಮತೆ ನಮಃ. ಶ್ರೀ ಹನುಮತೆ ನಮಃ. ಅಗಲ ಮಾಡಿ ತಲೆ ತಲೆ ಚೆನ್ನಾಗಿ ಒಳಗಡೆಗೆ. ದಂಡಭುಜಂಗಾಸನ 1 2 3 4 5 ಆಕುಂಚಿತ ಭುಜಂಗಾಸನ. ಹಿಂದೆ ಮೇಲೆ ಕೂತ್ಕೊಳ್ಳಿ, ಪೊಸಿಷನ್ ಚೇಂಜ್ ಮಾಡಬೇಡಿ. Press your palm, press your waist. ಸೊಂಟ ತಲೆ ಚೆನ್ನಾಗಿ. Turn your foot and not ನಮಸ್ಕಾರ ಮುದ್ರಾ and bend back. ವಾಪಸ್ ಸ್ಥಿತಿ. ಹಿಂದಕ್ಕೆ ಬನ್ನಿ. ಓಂ ಶ್ರೀ ರಾಮಭಕ್ತಾಯ ನಮಃ. ಓಂ ಶ್ರೀ ರಾಮಭಕ್ತಾಯ ನಮಃ. ರಿಲ್ಯಾಕ್ಸ್. ಕಾಲ ಅಗಲ ಮಾಡಿ. ಹಾಯ್ ಉಸಿರಾಡಿ. ನಿಧಾನವಾಗಿ ಕಟನ ಮಿಟಿಸ್ತಾ ಕಂಡ್ಬಿಡಿ. ನಿಮ್ಮ ದೇಹದಲ್ಲಿ ಬೆವರು ಬಂದಿದ್ರೆ ಬಟ್ಟೆ ಒರೆಸಬಾರ್ದು. ಆದಷ್ಟು ಕೈಗಳಲ್ಲೇ ಆ ಭಾಗದಲ್ಲೇ ಸ್ಪರ್ಶವನ್ನ ಕೊಡ್ತಾ ನಿಧಾನವಾಗಿ. ತುಂಬಾ ದೇಹದಲ್ಲಿ ಸ್ವಲ್ಪ ಬೆವರಿದ್ದಾರೆ, ಇಲ್ಲಾಂದ್ರೆ ಜಾಸ್ತಿ ಬರ್ತಾ ಇದ್ರೆ ಬಟ್ಟೆ ಉಪಯೋಗಿಸಿ. ಅದ್ರಲ್ಲಿ ತುಂಬಾ ಜಾಸ್ತಿ ಒತ್ತಬೇಡಿ ಅಷ್ಟೇ. ಮುಂದಿನ ಅಭ್ಯಾಸಕ್ಕೆ ಬರೋಣ. ಸ್ಟ್ಯಾಂಡಿಂಗ್ ಪೋಸ್ಚರ್. ಪಕ್ಕ ಭಾಗದಲ್ಲಿ ಬನ್ನಿ. ಟ್ರಯಾಂಗಲ್ ಪೋಸ್ಚರ್, ತ್ರಿಕೋಣಾಸನ. ಏಕಂ, ಕಾಲಿನ ಹೊರಭಾಗದ ಅಂಚು ನೇರವಾಗಿರ್ಬೇಕು. ಇದನ್ನ ಗಮನ ಇಡಿ ಯಾವಾಗಲೂ ಅಷ್ಟೇ. ಈ ಎರಡೂ ಭಾಗ, ಈ ಭಾಗ ಎಷ್ಟು ಗ್ಯಾಪ್ ಇರಬೇಕು ಅಂದ್ರೆ ನಿಮ್ಮ ಕಾಲಿನ ಎಷ್ಟಗಲ ಇದೆಯೋ ಅಷ್ಟಗಲ ಗ್ಯಾಪ್ ಅನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಹಾಗೆ ಕೈಯನ್ನ ಸ್ಟ್ರೆಚ್ ಮಾಡಿ ಚೆನ್ನಾಗಿ. ತ್ರೇಣಿ, ನಿಮ್ಮ ಬಲಭಾಗದ ಪಾದವನ್ನು ಪೂರ್ಣ ಬಲಗಡೆಗೆ ಟರ್ನ್ ಮಾಡಿ. ಟರ್ನ್ ಯುವರ್ ರೈಟ್ ಫುಟ್ ಫುಲ್ಲಿ ರೈಟ್ ಸೈಡ್. ಕೀಪ್ ಇಟ್ ಲಿಟಲ್ ಯುವರ್ ಲೆಫ್ಟ್ ಫುಟ್. ಎಡಗಾಲ ಸ್ವಲ್ಪ ಒಳಗಡೆ ತೆಗೆದುಕೊಳ್ಳಿಕ್ಕೆ ಅರ್ಧ ಚಂದ್ರ ಅಂತ ಕರೀತಾ ಬರ್ತವೆ. ಇವಾಗ ಹಿಂಗ್ ಟರ್ನ್ ಆಗಬಾರ್ದು, ಮುಂದಕ್ಕೆ ನೇರವಾಗಿರ್ಬೇಕು. ಸ್ಲೋಲಿ ಎಕ್ಸೇಲ್ ಅಂಡ್ ಬೆಂಡ್ ಯುವರ್ ಲೆಫ್ಟ್ ರೈಟ್ ಸೈಡ್. ಚೆನ್ನಾಗಿ ನಿಮ್ಮ ಬಲಗಡೆಗೆ ಟರ್ನ್ ಆಗಿ ಪೂರ್ಣ ದೇಹವನ್ನ ನಿಮ್ಮ ಪೂರ್ಣ ಬಲಭಾಗದ ಭಾಗಕ್ಕೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ಚೆನ್ನಾಗಿ ಎಳೆಯಿರಿ. ಎಲ್ಲ ಆಗುತ್ತೋ ಅಲ್ಲ ಇಡಿ, ಆದ್ರೆ ಮುಂದಕ್ಕೆ ಬೆಂಡ್ ಆಗಬೇಡಿ ಅಷ್ಟೇ. ಚೆನ್ನಾಗಿ ಕೈನ ಎಡಗೈನ ನೋಡ್ತಾ ಬನ್ನಿ. ಟರ್ನ್ ಯುವರ್ ನೆಕ್. ಹಾಯಾಗಿ ಉಸಿರಾಡ್ತಾ ಬನ್ನಿ. ಆದಂತವರು ಕೈಯನ್ನ ಹಸ್ತವನ್ನ ನೆಲಕ್ಕೆ ಕೊಡಿ. ಚೆನ್ನಾಗಿ ಉಸಿರಾಡ್ತಾ ಬನ್ನಿ. 2 inhale exhale 4 inhale exhale 5. ಕೈ ಮೇಲೆ ತೆಗೆದುಕೊಳ್ಳಿ. ವೀಣಾ ಮೇಡಮ್, ದೀಪಾ ಮೇಡಮ್ ಸ್ವಲ್ಪ ಮಂಡಿ ನೇರ ಮಾಡಿ ಹಿಂದಕ್ಕೆ ತೆಗೆದುಕೊಳ್ಳಿ ದೇಹನ. inhale exhale 7. ವಿನಯ ಕೈ ನಂಚು ಸ್ಟ್ರೆಚ್ ಆಗಲಿ. inhale exhale 8. Inhale, exhale 9. Inhale, exhale 10. Slowly inhale and come up. Turn your foot and neck. Now one breath. ಸರಳವಾದ ಉಸಿರಾಟ ಅಲ್ಲನೆ. Now slowly turn your right foot fully right side. Sorry, left side, left foot. Little keep it your right foot. ನಿಧಾನವಾಗಿ ಸ್ವಲ್ಪ ಒಳಭಾಗದಲ್ಲಿ ರೈಟ್ ಫುಟ್ ಅನ್ನ ಅರ್ಧ ಚಂದ್ರ. Take deep inhale. Exhale and fully bend your right side. Stretch your right. ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಸ್ಟ್ರೆಚ್ ಮಾಡ್ತಾ ಬನ್ನಿ. ಕೈ ತುದಿಯ ನೋಡ್ತಾ ಬನ್ನಿ ಚೆನ್ನಾಗಿ. Push your waist. Turn your neck. ನಿಧಾನವಾಗಿ ಹಸ್ತವನ್ನು ಆಗುವಂತ ನೆಲಕ್ಕೆ ಕೊಡಿ. ಚೆನ್ನಾಗಿ ಉಸಿರಾಟ ಮಾಡ್ತಾ ಬನ್ನಿ. 1. Exhale, inhale 5.
exhale, inhale, 6, exhale, inhale, ಸೊಂಟನ ಪುಷ್ ಮಾಡಿ ಎದೆ ಹಿಂದೆ ಹಾಕಿ ನೀವು. exhale, inhale, 8, exhale, inhale, 9. ನನಗೆ ಒಂಚೂರು ಕೈ ನೆಲಕ್ಕೆ ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ, ಜಾಸ್ತಿ ಒತ್ತಾಯ ಕೊಡೋದು ಬೇಡ. exhale, inhale, 10, slowly inhale and come up. ಸುತ್ತಿಟ್ಕೊಂಡ ಮೇಲೆ ಬನ್ನಿ. ನಿಧಾನವಾಗಿ ಪಾದವನ್ನ ದೃಷ್ಟಿಯನ್ನು ಮುಂದೆ ತೆಗೆದುಕೊಳ್ಳಿ. ಎರಡೂ ಕಾಲುಗಳನ್ನ ಸೇರಿಸಿ ನಿಧಾನವಾಗಿ ಕೈ ಮೇಲಿಸಿ ಕಾಲನ್ನ ಅಗಲ ಮಾಡಿ ಒಂದೆರಡು ಉಸಿರಾಟವನ್ನು ಮಾಡಿ. ಆಯಾ ಉಸಿರಾಡಿ. ಪ್ರತಿಯೊಂದು ಕೊನೆಯ ಅಭ್ಯಾಸಗಳಲ್ಲಿ ಬಾಡಿ ರಿಲ್ಯಾಕ್ಸ್ ಆಗ್ತಾ ಬರಬೇಕು. ನಮಗೆ ವಾಪಸ್ ಬಂದ ಮೇಲೆ ಮತ್ತೆ ರಿಲ್ಯಾಕ್ಸ್ ಕೊಡೋ ಅವಶ್ಯಕತೆ ಇರಬಾರ್ದು. ಅಷ್ಟು ನಮ್ಮ ದೇಹವನ್ನ ಸಮತೋಲನೆಯಲ್ಲಿ ಅಭ್ಯಾಸವನ್ನು ಮಾಡ್ತಕ್ಕಂಥ ಸರಳತೆಗೆ ಸಹಜತೆಗೆ ನಮ್ಮ ದೇಹ ಹೋಗ್ಬೇಕು. ಆದ್ರೆ ಬಹಳಷ್ಟು ಜನಕ್ಕೆ ನ್ಯೂ ಕಮರ್ಸ್ಗೆ ಕಷ್ಟ ಅನ್ಸುತ್ತೆ ಪೊಸಿಷನ್ ಅಲ್ಲಿ ಉಸಿರಾಡೋದು. ಆ ಪೊಸಿಷನ್ ಅಲ್ಲಿ ನೋವಾಗ್ತಾ ಇರುತ್ತೆ. ವಾಪಸ್ ಬಂದ್ಮೇಲೆ ಒಂದೆರಡು ಉಸಿರಾಟ ಸಮತೋಲನಕ್ಕೆ ಬರ್ಲಿಕ್ಕೆ ಬೇಕು ಅನ್ಸುತ್ತೆ. ಆದ್ರೆ ಎಷ್ಟು ಸಹಜತೆ ಬರಬೇಕು ಅಂದ್ರೆ ನಾವು ನಿಂತ್ಕೊಂಡು ಕುಳಿತುಕೊಂಡು ಮಾತಾಡ್ಬೇಕಾದ್ರೆ ಎಷ್ಟು ಸರಳತೆ ಇರ್ತದಲ್ಲ ಅಷ್ಟು ಫೈನಲ್ ಪೋಸ್ಚರ್ ಅಲ್ಲಿ ಸಹಜವಾಗಿ ಉಸಿರಾಟ ಆಡ್ತಕ್ಕಂಥ ಅಭ್ಯಾಸದಲ್ಲಿ ನಮ್ಮ ದೇಹವನ್ನ ಆ ಒಂದು ಸಾಧನೆಯಲ್ಲಿ ಅಳವಡಿಸ್ಕೊಳ್ತಾ ಬರಬೇಕು. ಮುಂದಿನ ಅಭ್ಯಾಸಕ್ಕೆ ಬರೋಣ. ವೀರಭದ್ರಾಸನ ಪಾರ್ಟ್ 5. ನಿಧಾನವಾಗಿ ಮತ್ತೊಮ್ಮೆ ಪಕ್ಕಕ್ಕೆ ಬನ್ನಿ. ಏಕಂ ನ್ಯೂ ಕಮರ್ಸ್ ಇದ್ದೀರಾ ಬಹಳ ಜನ ನೋಡ್ಕೊಳ್ಳಿ. ಹೊರಭಾಗದ ಅಂಚನ ನೇರ ಮಾಡಿ. ಎರಡೂ ಕಾಲ ಒಳಭಾಗದಂತ ನೇರ ಇರಲಿ. ನಾವು ಸ್ಲೋಲಿ ಸ್ಟ್ರೆಚ್ ಯುವರ್ ಹ್ಯಾಂಡ್. ಕೈನ ಚೆನ್ನಾಗಿ ಇಡರಿ. ಸೆಕ್ಯೂರ್ ಅಬ್ಡಮನ್, ಹೊಟ್ಟೆ ಒಳಗಡೆ ಎಳ್ಕೊಳ್ಳಿ. ಪುಷ್ ಯುವರ್ ಚೆಸ್ಟ್, ಓಪನ್ ಯುವರ್ ಶೋಲ್ಡರ್. ಪ್ಲೆಸೆಂಟ್ ಫೇಸ್ ಇರಲಿ. ಟೈಟ್ ಮಾಡಬೇಡಿ ಮುಖವನ್ನ. ನಿಧಾನವಾಗಿ ನಿಮ್ಮ ದೇಹ ಮತ್ತೆ ಪಾದವನ್ನ ಪೂರ್ಣ ಬಲಗಡೆಗೆ ಟರ್ನ್ ಮಾಡಿ. ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈನ. ನಾವು ಸ್ಲೋಲಿ ಬೆಂಡ್ ಯುವರ್, ನಿಮ್ಮ ಬಲಭಾಗದ ಕಾಲ ಬೆಂಡ್ ಮಾಡಿ ಚೆನ್ನಾಗಿ ಎಳ್ಕೊಳ್ಳಿ. ಇದು ಲಂಬವಾಗಿರಬೇಕು. ಇದು ನಮ್ಮ ಪ್ಯಾಲೆಟ್ ಗ್ರೌಂಡ್. ಚೆನ್ನಾಗಿ ಕೈನ ಮೇಲೆ ಸ್ಟ್ರೆಚ್ ಮಾಡಿ. ನಿಧಾನವಾಗಿ ಹಿಂದೆನ ಲಿಫ್ಟ್ ಮಾಡಿ. ಹಿಂಭಾಗದ ಕಾಲನ ಹಿಂದೆನ ಲಿಫ್ಟ್ ಮಾಡಿ. ನಾವು ಸ್ಲೋಲಿ ಬೆಂಡ್ ಯುವರ್, ಬೆಂಡ್ ಫಾರ್ವರ್ಡ್. ನಿಮ್ಮ ತೊಡೆಯ ಭಾಗಕ್ಕೆ ದೇಹ ಟಚ್ ಆಗಬೇಕು, ಬಟ್ ಆದ್ರೆ ವೆಯ್ಟ್ ಬಿಡಬಾರ್ದು. ಸ್ಟ್ರೆಚ್ ಅಷ್ಟೇ. 1, ಇನ್ಹೇಲ್, ಎಕ್ಸೇಲ್, 4. ಕೈನ ಸ್ಟ್ರೆಚ್ ಮಾಡಿ. ಅಂಗೈ ಒಳಗಡೆ ಇರಬೇಕು. ಇನ್ಹೇಲ್, ಎಕ್ಸೇಲ್, 6. Look at front. Bend your knee little. Inhale, exhale, 7. ಸ್ಟ್ರೆಚ್ ಮಾಡಿ ಚೆನ್ನಾಗಿ ಮುಂದಕ್ಕಾಗೆ. Inhale, exhale, 8. Inhale, exhale, 9. Inhale, exhale, 10. ಕಾಲ ಟರ್ನ್ ಮಾಡಿ. ಹಿಂದಿನ ನೆಲಕ್ಕೆ ಟಚ್ ಮಾಡಿ. ಚೆನ್ನಾಗಿ ಕೈನ ಕಾಲ ಸ್ಟ್ರೆಚ್ ಮಾಡಿ ನೆಲಕ್ಕೆ. ಕೈನ ನಿಧಾನವಾಗಿ ಇಳಿಸಿ. ದೇಹ ಮತ್ತೆ ಕುತ್ತಿಗೆ ಮುಂದೆ ಟರ್ನ್ ಮಾಡಿ. ಒಂದು ಉಸಿರಾಟ ಮಾಡಿ. ದೇಹನ ಚೇಂಜ್ ಮಾಡಬೇಡಿ ಪೊಸಿಷನ್. ಆಯಾಗ ಒಂದು ಉಸಿರಾಟ. ನಾವು ಸ್ಲೋಲಿ ಟರ್ನ್ ಲೆಫ್ಟ್ ಸೈಡ್ ಫುಲ್ಲಿ. ಪಾದ ಮತ್ತೆ ದೇಹ ಎರಡು ಟರ್ನ್ ಮಾಡಲಿ. ನಿಧಾನವಾಗಿ ನಿಮ್ಮ ಹಿಂಡಿಯನ್ನ ಟರ್ನ್ ಮಾಡಿ. ಲಿಫ್ಟ್ ಯುವರ್ ಹೀಲ್. ಹಿಂದಿನ ಕೈನ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ನಿಮ್ಮ ಎಡಗಾಲನ್ನ ಬೆಂಡ್ ಮಾಡಿ. ಸ್ಲೋಲಿ ಬೆಂಡ್ ಫಾರ್ವರ್ಡ್. ನಾವು ಲಿಟಲ್ ಪುಷ್ ಯುವರ್ ಬಾಡಿ. ಸ್ಟೇ ದೇರ್. ಚೆನ್ನಾಗಿ ಉಸಿರಾಡ್ತಾ ಬನ್ನಿ. ಇನ್ಹೇಲ್, ಎಕ್ಸೇಲ್, 3. Inhale, exhale, 4. Inhale, exhale, 5. ಲಿಫ್ಟ್ ಮಾಡಿ. ನವ್ಯ ಮೇಡಮ್ ಹಾಗೆ. Inhale, exhale, 6. ವೀಣಾ ಮೇಡಮ್ ಪರ್ಫೆಕ್ಟ್ ಆಗಿ ಪಾದ ತಿರುಗಿಸಿ. ದೀಪಾಜಿ. Inhale, exhale. ಶಶಿ ನಿಂತು ನೇರ ಮೇಡಮ್. Inhale, exhale, 9. ಭಾವನಾ ಮೇಡಮ್ ಬೆಂಡ್ ಮಾಡಿ. ಇನ್ನ ಎದೆನ ಕೆಳಗಡೆಗೆ. Inhale, exhale, 10. Slowly come back. ನಿಧಾನವಾಗಿ ಹಿಂದಿಯನ್ನ ನೆಲಕ್ಕೆ ಟಚ್ ಮಾಡಿ. ಕೈನ ಕಾಲ ನೇರ ಮಾಡಿ. ಕೈನ ಮೇಲೆ ನೇರ ಮಾಡಿ. ನಿಧಾನವಾಗಿ ಕೈಯನ್ನು ಇಳಿಸಿ. ದೇಹ ಮತ್ತೆ ಪಾದವನ್ನು ಮುಂದಕ್ಕೆ ಟರ್ನ್ ಮಾಡಿ. ಎರಡೂ ಕಾಲಗಳನ್ನ ಸೇರಿಸಿ ನಿಧಾನವಾಗಿ ಕೈನ ಇಳಿಸಿ. ಹಾಯಾಗಿ ಉಸಿರಾಡ್ತಾ ಬನ್ನಿ. ಸರಳವಾದ ಉಸಿರಾಟ. ದೇಹದ ಯಾವ ಭಾಗನೂ ಅಕೋಟಿಗೆ ಇಟ್ಕೋಬೇಡಿ. ಹಾಯಾಗಿ ಉಸಿರಾಡಿ. ಸಿಟಿಂಗ್ ಪೋಸ್ಚರ್, ನೀಲ್ ಡೌನ್. ಹಾಗೆ ನಿಧಾನವಾಗಿ ಮ್ಯಾಟಿನ ಮುಂಭಾಗದಲ್ಲಿ ಬರ್ತಾ ಮಂಡಿ ಮೇಲೆ ನಿಂತ್ಕೊಳ್ಳಿ. ಇಲ್ಲಿ ಮಂಡಿಯನ್ನ ಮಲಗಿಸಬೇಕು. ಅಭ್ಯಾಸ ಇರೋರು ಮಂಡಿಯನ್ನ ಪಾದವನ್ನ ಕೂಡಿಸಿ
ಎಲ್ಲ ಅಡ್ವಾನ್ಸ್ ಲೆವೆಲ್ ಇರೋರು ಆ ತರ ಬನ್ನಿ. ಬೇಸಿಕ್ ಅಲ್ಲಿ ಇರೋರು ಕಾಲ್ನ ಮಲಗಿಸಿ, ಇಷ್ಟು ಬರಲ್ಲ ಅನ್ನೋರು ಕಾಲ್ ಬೆರಳ ಮೇಲೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಷ್ಟ್ರಾಸನ, ಕ್ಯಾಮಲ್ ಪೋಸ್ಚರ್, ಬ್ಯಾಕ್ ಬೆಂಡಿಂಗ್ ಪೋಸ್ಚರ್, ಕೈಗಳನ್ನ ಮುಂದೆ ನೇರ ಮಾಡಿ. ನಿಧಾನವಾಗಿ ನಿಮ್ಮ ಬಲಭಾಗದ ಹಸ್ತವನ್ನ ಬಲ ಹಿಮ್ಮಡಿಯ ಮೇಲೆ ಕೊಡಿ, ಎಡ ಹಸ್ತವನ್ನ ಎಡ ಹಿಮ್ಮಡಿಯ ಮೇಲೆ ಕೊಡಿ. ಸೊಂಟನ ನಿಧಾನವಾಗಿ ಪುಷ್ ಮಾಡಿ ಮುಂದಕ್ಕೆ, ಕುತ್ತಿಗೆನ ಹಿಂದಕ್ಕೆ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಎಕ್ಸೇಲ್ ಮಾಡ್ತಾ ಪೊಸಿಷನ್ಗೆ ಹೋಗಿ ಪೊಸಿಷನ್ ಅಲ್ಲಿ ಚೆನ್ನಾಗಿ ಉಸಿರಾಡ್ತಾ ಬನ್ನಿ. ಹಾಯಾಗಿ ಉಸಿರಾಡಿ. ಅಭ್ಯಾಸ ಇರೋರು ನಿಧಾನವಾಗಿ ಕಾಲನ್ನ ಮಲಗಿಸ್ಕೊಳ್ಳಿ. ಅಷ್ಟು ಬರಲ್ಲ ಅನ್ನೋರು ಸೊಂಟದ ಮೇಲೆ ಕೈ ತೆಗೆದುಕೊಳ್ಳಿ, ಭುಜನ ಅಗಲ ಮಾಡಿ, ಸೊಂಟನ ಪುಷ್ ಮಾಡ್ತಾ ಹಾಯಾಗಿ ಉಸಿರಾಡಿ. ಅಷ್ಟು ಆಗಲ್ಲ ಅನ್ನೋರು ಇಷ್ಟೇ ಮಾಡಿ, ಹಾಯಾಗಿ ಉಸಿರಾಡ್ತಾ ಬರಬೇಕು. ಇನ್ಹೇಲ್ ಎಕ್ಸೇಲ್ 3 ನಿಧಾನ ರಿಲ್ಯಾಕ್ಸ್ ಮಾಡಿ. ಆಮೇಲೆ ಇನ್ಹೇಲ್ ಎಕ್ಸೇಲ್ 6 inhale exhale 7 Siddharth. Inhale exhale 8 second round ಹೋಗಿ. ಆಗೋದೇ ಇಲ್ಲ ಅಂತ ವಾಪಸ್ ಯಾರು ಬಂದಿದ್ರೆ you can go to next second round. Inhale exhale 9 inhale exhale 10 slowly come back. ನಿಧಾನವಾಗಿ ವಾಪಸ್ ಬಲಭಾಗದ ಕೈ ಮುಂದೆ, ಎಡಗೈ ಮುಂದೆ, ನಿಧಾನವಾಗಿ ಕೂತ್ಕೊಳ್ಳಿ. ಈಗ ಕಾಲನ್ನ ಕೂಡಿಸಿ ವಜ್ರಾಸನಕ್ಕೆ ಬನ್ನಿ. ಆರಾಮಾಗಿ ಹಾಗೆ ನಿಮ್ಮ ಕೈಯನ್ನು ಒಮ್ಮೆ ಸ್ಟ್ರೆಚ್ ಮಾಡಿ ಮೇಲೆ ಕೆಳಗೆ ಕೈನ ಎಳ್ಕೊಳ್ಳಿ. ಚೆನ್ನಾಗಿ ಒಮ್ಮೆ ಆ ಕಡೆಗೆ ಈ ಕಡೆಗೆ ಬಲಗಡೆಗೆ ಆ ಸ್ಟ್ರೆಚ್ ಅಲ್ಲೇ ನಿಧಾನವಾಗಿ ಆಗುತ್ತೆ ಅಂದ್ರೆ ಹಾಗೆ ಮುಂದಕ್ಕೆ ಬೆಂಡಾಗಿ, ಆಗೋದಿಲ್ಲ ಅಂದ್ರೆ ಕೈನ ನೆಲಭಾಗದಲ್ಲಿ ತೆಕ್ಕೊಳ್ತ ಕೈನ ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಚೆನ್ನಾಗಿ ಎಳ್ಕೊಳ್ಳಿ. ಒಂಚೂರು ಮುಂದೆ ಬಂಡಿನ ಅಗಲ ಮಾಡಿ. ಈಗ ನಿಧಾನವಾಗಿ ಎಳ್ಕೊಳ್ತಾ ಕೈಯನ್ನ ಹಣೆಯನ್ನು ನೆಲಕ್ಕೆ ಹಚ್ಚಿ ಆವಂತ ಗಲ್ಲ ಕೊಡಿ. ಹಾಯಾಗಿ ಉಸಿರಾಡ್ತಾ ಬನ್ನಿ. ಸ್ಟ್ರೆಚ್ ಯುವರ್ ಸ್ಪೈನಲ್ ಕಾರ್ಡ್. ಕನಿಷ್ಠ ತಲೆಯನ್ನ ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದಾಗುತ್ತೆ ಅನ್ನೋರು ಗಲ್ಲವನ್ನ ಕೊಡಿ. ಸ್ಪೈನಲ್ ಕಾರ್ಡ್ ನ ಸ್ಟ್ರೆಚ್ ಮಾಡ್ತಾ ಬನ್ನಿ. ಏನು ಬೆನ್ನನ್ನ ಹಿಂಭಾಗದಲ್ಲಿ ಬಾಗಿಸಿರ್ತೀವಿ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಅಂದ್ರೆ ಪೂರಕವಾಗಿರ್ತಕ್ಕಂಥ ಅಭ್ಯಾಸ. ಚೆನ್ನಾಗಿ ಎಳ್ಕೊಳ್ಳಿ ಕೈನ ಮುಂದಕ್ಕೆ. ಅಭ್ಯಾಸ ಹೆಚ್ಚಾದಾಗೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ಸ್ಪೈನಲ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಲಿಗಮೆಂಟ್ ಗಳನ್ನ ಓಪನ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಅಭ್ಯಾಸ. ಇನ್ಹೇಲ್ ಎಕ್ಸೇಲ್ 7 ಇನ್ಹೇಲ್ ಎಕ್ಸೇಲ್ 8 ಇನ್ಹೇಲ್ ಎಕ್ಸೇಲ್ 9 ಇನ್ಹೇಲ್ ಎಕ್ಸೇಲ್ 10 ನಿಧಾನವಾಗಿ ಹಾಗೆ ಕೈಯನ್ನ ಆಧಾರವಾಗಿ ಕೊಡ್ತಾ ಪೂರ್ಣ ವಜ್ರಾಸನದಲ್ಲಿ ಬನ್ನಿ. ಎರಡೂ ಕಾಲುಗಳನ್ನ ಕೂಡಿಸಿ ಆಯಾ ಉಸಿರಾಟ ಬನ್ನಿ. ಒಂದು ಉಸಿರಾಟವನ್ನು ಮಾಡಿ. ಪದ್ಮಾಸನಕ್ಕೆ ಬರೋಣ. ಅದರಲ್ಲೇ ಮತ್ತೆ ಒಂದು ಫಾರ್ವರ್ಡ್ ಬೆಂಡಿಂಗ್ ಪೋಸ್ಟರ್ ಅಲ್ಲಿ ಫಿಶಿಂಗ್ ಪೋಸ್ಟರ್ ಬರೋಣ. ಬಲಭಾಗದ ಪಾದವನ್ನ ಇದು ಯಾವ್ದು ಅನುಕೂಲ ಆಗುತ್ತೋ ಆ ಕಾಲದಲ್ಲಿ ಪದ್ಮಾಸನವನ್ನ ಹಾಕಿ ಅಷ್ಟೇ. ಅವನ ಮೇಡಮ್ ಪದ್ಮಾಸನ ಸುಖಾಸನಕ್ಕೆ ಹೋಗ್ತಾವೆ. ಎಡಗಾಲ ಮಂಡಿಯಲ್ಲಿ ಮಚ್ಚಿ ಬಲಭಾಗದ ಮೇಲೆ ಹಾಕಿ. ನವ್ಯ ಮೇಡಮ್ ಟ್ರೈ ಮಾಡಿ ಹೋಗ್ತಾರೆ. ನಿಧಾನವಾಗಿ ನಿಮ್ಮ ಬಲಹಸ್ತದಿಂದ ನಿಮ್ಮ ರೈಟ್ ಹ್ಯಾಂಡ್ ನಿಮ್ಮ ಎಡಭಾಗದ ನೀಯನ್ನ ಹಿಡ್ಕೊಳ್ಳಿ. ಫಸ್ಟ್ ಬೆನ್ನೇರ ಮಾಡಿ ಚೆನ್ನಾಗಿ. ಬಲಭಾಗದ ಹಸ್ತದಿಂದ ಎಡಭಾಗದ ನೀ ಕ್ಯಾಪ್ ಅನ್ನ ಲಾಕ್ ಮಾಡಿ. ಎಡಗೈನಿಂದ ಹಿಂಭಾಗದಲ್ಲಿ ತೆಗೆದುಕೊಳ್ತ ಬೆರಳುಗಳನ್ನ ಸಪೋರ್ಟ್ ಕೊಡಿ. ನೆಲಕ್ಕೆ ಹಿಂದೆ ನೆಲಕ್ಕೆ ಸಪೋರ್ಟ್ ಕೊಡಬೇಕು. ಬೆರಳಲ್ಲಿ ನಾಟ್ ಇನ್ ದ ಪಾಮ್. ಟೇಕ್ ಸಪೋರ್ಟ್ ಮೈ ಫಿಂಗರ್ಸ್. ಚೆನ್ನಾಗಿ ಶೋಲ್ಡರ್ನ ರೊಟೇಟ್ ಮಾಡಿ ಹಿಂದೆ ಕೆಳಗೆ ಈ ಸ್ಟ್ರೆಚ್ ಮಾಡಿ. ನಿಮ್ಮ ಪೂರ್ಣ ಹಿಂದೆ ಸಪೋರ್ಟ್ ತೆಗೆದುಕೊಬಿಡಿ. ಈಗ ಬೆನ್ನು ನೇರ ಇರಬೇಕು. ಜಸ್ಟ್ ಟ್ವಿಸ್ಟ್ ಯುವರ್ ಅಬ್ಡಮನ್ ಅಂಡ್ ಶೋಲ್ಡರ್. ಟೋನ್ ನೆಕ್ ಫುಲ್ಲಿ ಚೆನ್ನಾಗಿ ಹಿಂದೆ ತಿರುಗಿಸ್ತಾ ಬನ್ನಿ. ಹಾಯಾಗಿ ಉಸಿರಾಡಿ. ಚೆನ್ನಾಗಿ ನಿಮ್ಮ ಬಲಗೈಯಿಂದ ಎಡಭಾಗದ ಮಂಡಿಯನ್ನು ಸಪೋರ್ಟ್ ತೆಗೆದುಕೊಳ್ತಾ ಟ್ವಿಸ್ಟ್ ಮಾಡಿ. ಚೆನ್ನಾಗಿ ಉಸಿರಾಡಿ. ಅಲ್ಲಿ ಚೆನ್ನಾಗಿ ಎಕ್ಸೇಲ್ ಇನ್ಹೇಲ್ 4 ಎಕ್ಸೇಲ್ ಇನ್ಹೇಲ್ 5 ಮಂಡಿ ಲಿಫ್ಟ್ ಆಗಬಾರ್ದು. ಇಲ್ಲಿ ಮುಂದೆ. ಇನ್ಹೇಲ್ ಎಕ್ಸೇಲ್ 7 ಇನ್ಹೇಲ್ ಎಕ್ಸೇಲ್ ಟ್ವಿಸ್ಟ್ ಮಾಡಿ. ಇನ್ನೊಂಚೂರು ಭಯ ಪಡಬೇಡಿ, ಕರಗ್ತೀವಿ ಅಂತ. ಚೆನ್ನಾಗಿರುತ್ತೆ ಕರಗಿದ್ರೆ. ಚೆನ್ನಾಗಿ ಟ್ವಿಸ್ಟ್ ಮಾಡಿ. ಇನ್ಹೇಲ್ ಎಕ್ಸೇಲ್ 8
ನಿಧಾನವಾಗಿ ನಿಮ್ಮ ಹಿಂಭಾಗದ ಎಡಗೈನ ರಿಲ್ಯಾಕ್ಸ್ ಮಾಡಿ ಮುಂದೆ ತೆಗೆದುಕೊಳ್ಳಿ, ಬಲಗೈನ ರಿಲ್ಯಾಕ್ಸ್ ಮಾಡಿ ಹಾಯಾಗಿ ಉಸಿರಾಡಿ. ಪದ್ಮಾಸನ ಹಾಗೆ ಇರಲಿ, ಏನು ತೊಂದರೆ ಇಲ್ಲ, ತೀರಾ ಆಗೋದೇ ಇಲ್ಲ ಅನ್ನೋರು ಪದ್ಮಾಸನವನ್ನ ಬಿಚ್ಚಿ ಒಂದೆರಡು ಉಸಿರಾಟ ಮಾಡಿ ಆಮೇಲೆ ಚೇಂಜ್ ಮಾಡ್ಕೋಬಹುದು. ಅಭ್ಯಾಸ ಇದ್ದವರು ಹಾಗೆ ಕುತ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಒಂದು ಉಸಿರಾಟ ಆದ್ಮೇಲೆ ನಿಧಾನವಾಗಿ ನಿಮ್ಮ ಎಡಗೈಯಿಂದ ಬಲಭಾಗದ ಮಂಡಿಯನ್ನ ಲಾಕ್ ಮಾಡಿ, ನಿಮ್ಮ ಬಲಗೈನ ನಿಧಾನವಾಗಿ ರೊಟೇಟ್ ಮಾಡ್ತಾ ಕೈನ ಸ್ವಲ್ಪ ಮೇಲೆಯಿಂದ ಎತ್ಕೊಳ್ಳಿ. ನಿಮ್ಮ ಶೋಲ್ಡರ್ ಟ್ವಿಸ್ಟ್ ಆಗುತ್ತೆ ಚೆನ್ನಾಗಿ. ನಾವು ಸ್ಲೋಲಿ ನಿಮ್ಮ ಎಡಗೈಯಿಂದ ಬಲಭಾಗದ ಮಂಡಿಯನ್ನು ಎಳ್ಕೊಳ್ತಾ ಫುಲ್ಲಿ ಎಕ್ಸೇಲ್ ಅಂಡ್ ಟರ್ನ್ ಯುವರ್ ಅದರ್ ಸೈಡ್. ಇಲ್ಲಿ ಬೆನ್ನನ್ನ ಹಿಂದೆ ತಪ್ಕೋಬಾರ್ದು, ಬಹಳಷ್ಟು ಜನ ಬೆನ್ನಿಂದ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಬೆನ್ನು ನೇರವಾಗಿ ಇರಬೇಕು. ಡೋಂಟ್ ಬೆಂಡ್ ಯುವರ್ ಸ್ಪೈನಲ್ ಕಾರ್ಡ್. ಸುಮ್ಮನೆ ಹಿಂದೆ ತಿರುಗಿಸ್ತೀವಿ ಅಷ್ಟೇ. ಚೆನ್ನಾಗಿ ಬೆಡ ಮೇಲೆ ಕೊಡಿ, ಹಿಂದೆ ಕೈಯನ್ನ ತಿರುಗಿಸಿ ಚೆನ್ನಾಗಿ. ಇವಾಗ ಸ್ಟ್ರೆಚ್, ನಿಮ್ಮ ಸ್ಪೈನಲ್ ಕಾರ್ಡ್ ಮೇಲಕ್ಕೂ ಸ್ಟ್ರೆಚ್ ಆಗ್ತಾ ಇರಬೇಕು, ಟ್ವಿಸ್ಟ್ ಆಗ್ತಾ ಇರಬೇಕು. ನಿಮ್ಮ ಸ್ಪೈನಲ್ ಕಾರ್ಡ್ ಏನಾರ ಶಿಂಕ್ ಆದ್ರೆ ಅಂದ್ರೆ ಕುಗ್ಗಿಸ್ಬಿಟ್ರೆ ಟ್ವಿಸ್ಟ್ ಮಾಡಿದ್ರು ಏನು ಪ್ರಯೋಜನ ಬರಲ್ಲ. ಮೇಲಕ್ಕೆ ಸ್ಟ್ರೆಚ್ ಮಾಡಿಕೊಂಡು ಸ್ಪೈನಲ್ ಕಾರ್ಡ್ ಅನ್ನ ಟ್ವಿಸ್ಟ್ ಮಾಡಿ ಚೆನ್ನಾಗಿ ಹಿಂದೆ ನೋಡ್ತಾ ಹಾಯಾಗಿ ಉಸಿರಾಡ್ತಾ ಬನ್ನಿ. ಇನ್ಹೇಲ್ ಎಕ್ಸೇಲ್ 5, ಇನ್ಹೇಲ್ ಎಕ್ಸೇಲ್ 6. ಉಸಿರಾಡಿ ಚೆನ್ನಾಗಿ. ಡೀಪ್ ಬ್ರೆತ್. ಇನ್ಹೇಲ್ ಎಕ್ಸೇಲ್ 7, ಇನ್ಹೇಲ್ ಎಕ್ಸೇಲ್ 8. Turn one act. It's a very good for thyroid problem. It's a very good for shoulder. It's a very good for wheezing problem. It's a very good for diabetes. ಸಕ್ಕರೆ ಕಾಯಿಲೆಯವರಿಗೆ ವರದಾನ ಈ ಅಭ್ಯಾಸ. It's a very good for constipation, ಮಲಬದ್ಧತೆ. It's a very good for kidney problem. It's a very good for obesity and weight reduction. Slowly come back. ನಿಧಾನವಾಗಿ ನಿಮ್ಮ ಬಲಭಾಗದ ಕೈಯನ್ನ ಸಡಿಲಗೊಳಿಸ್ತಾ ಕೈನ ಮುಂದೆ ತೆಗೆದುಕೊಳ್ಳಿ. ದೇಹ ಬಿಡಬೇಡಿ, ನೇರವಾಗಿ ಇರಲಿ. ನಾವು ರಿಲೀಸ್ ಯುವರ್ ಲೆಫ್ಟ್ ಹ್ಯಾಂಡ್. ನಾವು ಸ್ಲೋಲಿ ನಿಧಾನವಾಗಿ ನಿಮ್ಮ ಎರಡೂ ಕೈಗಳಿಂದ ಮೇಲ್ಭಾಗದ ಕಾಲನ್ನು ಮುಂದೆ ತನ್ನಿ, ಎಡಗಾಲನ ಮುಂದೆ ತನ್ನಿ. ಹಾಯಾಗಿ ಉಸಿರಾಡಿ. ಎಲ್ಲಿ ನೋವಾಗಿದ್ದವರು ಸ್ವಲ್ಪ ಶುಷ್ಕಾಂಗ ಮರ್ದನ ಅಂತೇಳಿ ಡ್ರೈ ಮಸಾಜ್. ಹಾಯಾಗಿ ಆ ಕಾಲನ್ನ ಎಲ್ಲಿ ನೋವಾಗಿರುತ್ತೋ ಅಲ್ಲನ್ನಿ. ಎಲ್ಲರೂ ಮಾಡ್ಬೇಕು ಅಂತೇನಿಲ್ಲ. ಯಾರು ಪದ್ಮಾಸನ ಮಾಡಿ ನೋವಾಗಿರಲ್ಲ ಅವರಷ್ಟೇ. ಚಕ್ರವಾಕ ಕೂತಿರೋರಿಗೆ ಅವಶ್ಯಕತೆ ಇರಲ್ಲ. ಎಸ್ ಸರ್, ಮುಂದಿನ ಅಭ್ಯಾಸಕ್ಕೆ ಬರೋಣ. ಮಲಗಿ ಮಾಡುವ ಅಭ್ಯಾಸಗಳ ಕಡೆ ಗಮನವನ್ನ ಕೊಡೋಣ. ನಿಧಾನವಾಗಿ ಕಾಲನ್ನ ಕೆಳಗಡೆ ಆಗಿ ಮುಖನ ಈ ಕಡೆ ಮಾಡಿ ಮಲಗಿ. ಕೈನ ಕ್ರಾಸ್ ಮಾಡಿ ಬಲಗೈನ ಎಡಭಾಗದ ಶೋಲ್ಡರ್ ಮೇಲೆ, ಎಡಗೈ ಬಲಭಾಗದ ಶೋಲ್ಡರ್ ಸ್ಟ್ರೆಚ್ ಮಾಡಿ ಕೈನ ಮುಂದಕ್ಕೆ ಆರಾಮಾಗಿ ಮೇಲೆ ಗಲ್ಲ ಕೊಡಿ. ಕಾಲೆರಡನ್ನ ಅಗಲ ಮಾಡಿ ಹಿಂದೆ ಒಳಗಡೆ ಬರಲಿ. ಹಾಯಾಗಿ ಉಸಿರಾಡಿ. ಕೆನ್ನೆ ಕೊಡ್ಬೇಡಿ, ನಿದ್ದೆ ಬಂದ್ಬಿಡ್ತದೆ. ಗಲ್ಲ ಕೊಡಿ. ಅನಿಸ್ತಾ ಮನೇಲಿ ಮಾಡ್ಬಿಟ್ಟಿರೋ ಮಾಡ್ತಾ ಇರೋರು ಮಲ್ಕೊಂಡ್ಬಿಟ್ಟಿರೋ ಹಾಗೆ ಕಂಟಿನ್ಯೂ ಮಾಡಿ. ಆಸನಗಳಿದೆ. ನಗರಿ ನಗರಿಗೋಸ್ಕರ ಹೇಳ್ತಾ ಇರೋದು, ನಗದೇ ಇರೋದ್ರಿ. ಜೋರ ನಗರ ಅವ್ರು ಕೆಲಸ ಬಿಡ್ತಾರೆ ಅಂತಲ್ಲ. ಎಸ್, ವೆರಿ ಗುಡ್. ಸೀರಿಯಸ್ ಮಾಡಬಾರ್ದು. ಆಸನಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಎಂಜಾಯ್, ನಾರ್ಮಲ್ ಆಗಿ ಎಲ್ಲ ಪರ್ಟಿಕ್ಯುಲರ್ ಪಾರ್ಟ್ಸ್ಗಳೆಲ್ಲ ಫ್ರೀ ಆಗಿ ಉಗುರ್ತಾ ಇರ್ಬೇಕು. ಅವೆಲ್ಲ ಶಿಂಕ್ ಆಗಬಾರ್ದು. ಈಗ ಬೈದ್ರೆ ಮನ್ಸು ಹೆಂಗೆ ಹಿಂಸೆ ಪಡುತ್ತೋ ಹಾಗೆ ಒಳಗಡೆನೂ ಅಷ್ಟೇ. ಸುಮ್ಮನೆ ಅವಕ್ಕೆ ಒತ್ತಾಯ ಮಾಡಿ ಏನೋ ಮಾಡಿ ಅಂತ ಕೊಟ್ಬಿಟ್ರೆ ಈ ಮಕ್ಕಳಿಗೆ ಹೋಮ್ವರ್ಕ್ ಬಿಟ್ಟಂಗಿರುತ್ತೆ. ಅದೇ ಆಟ ಆಡಿದ್ರೆ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇರ್ತಾರೆ. ಹಾಗೆ ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ ಅಷ್ಟೇ ಎಷ್ಟು ಖುಷಿಯಾಗಿ ಫ್ರೀ ಆಗಿ ಅಲ್ವಾ ವಿನಯ್? ಎಸ್ ಸರ್, ಸೀರಿಯಸ್ ಆಗಿ ಅಲ್ವಾ? ಅದು ದುಡ್ಡು ಕೊಟ್ಟು ಯಾಕೆ ಆ ಹಿಂಸೆ ಪಡ್ಕೊಂಡು ಹೋಗ್ಬೇಕು ನಾವು. ಕಮ್ಟು ಮಕರಾಸನದ ಮೂರನೇ ಅಭ್ಯಾಸ. ಕಾಲುಗಳನ್ನ ಕೂಡಿಸಿ, ಕೈಗಳನ್ನ ಎಣಿಕೆ ಮೇಲೆ ಕಟ್ಟಿ, ಗಲ್ಲವನ್ನ ಕೊಡಿ, ಕಾಲನ್ನ ಕೂಡಿಸಿ ಮಲಗಿಸಿ, ಕೈನ ಎಳ್ಕೊಳ್ಳಿ ಚೆನ್ನಾಗಿ. ಹಿಂಗೆ ನಿಧಾನವಾಗಿ ಎದೆ ಮಾತ್ರ ಲಿಫ್ಟ್ ಮಾಡ್ತಾ ಬನ್ನಿ. ಇನ್ಹೇಲ್ ಅಂಡ್ ಲಿಫ್ಟ್ ಯುವರ್ ಚೆಸ್ಟ್, ಸ್ಟ್ರೆಚ್ ಯುವರ್. ನಿಮ್ಮ ಕಾಲನ್ನ ಎಳ್ಕೊಳ್ತಾ ಬರಬೇಕು. ಕೈನ ಟೈಟ್ ಮಾಡಿ, ಎರಡೂ ಪಾದವನ್ನ ಕೂಡಿಸಿ, ನೀ ಟೈಟ್ ಮಾಡಿ, ಚೆನ್ನಾಗಿ ಸ್ಟ್ರೆಚ್ ಅನ್ನ ಮಾಡಿ. ಆಮೇಲೆ ಇನ್ಹೇಲ್ ಮಾಡ್ತಾ ಎದೆನ ಲಿಫ್ಟ್ ಮಾಡಿ ಚೆನ್ನಾಗಿ ಉಸಿರಾಡಿ. ಇಲ್ಲಿ ಇನ್ಹೇಲ್ ಎಕ್ಸೇಲ್ 3, ಇನ್ಹೇಲ್ ಎಕ್ಸೇಲ್ 4. ಕೈನ ಸ್ವಲ್ಪ ಮೇಲೆ ಎಳ್ಕೊಳ್ತಾ ಬನ್ನಿ, ನಿಂತು ಮೇಲೆ ಬರ್ತಾ. Inhale, exhale 6. Inhale, exhale 7. Inhale, exhale 8. Inhale, exhale 9. Inhale, exhale 10. Slowly exhale ಮಾಡ್ತಾ ಆರಾಮಾಗಿ ಕೆಳಗಡೆ ಬನ್ನಿ. ಕೈನ ನಿಧಾನವಾಗಿ ಇರಿಸಿ. ಮಕರಾಸನ ಸ್ಥಿತಿ. ಮತ್ತೆ ಕೈನ ಕ್ರಾಸ್ ಮಾಡಿ ಹಾಯಾಗಿ ಉಸಿರಾಡಿ. ಫ್ಲೈಟ್ ಅಲ್ಲಿ ಹೋದಂಗೆ ಇರುತ್ತೆ. ಪರ್ಫೆಕ್ಟ್ ಆಗಿ ಹೋಗ್ತಾ ಇದ್ರೆ ಒಂಚೂರು ಫ್ಲೈಟ್ ಅಲ್ಲಿ ಹೋಗ್ಬೇಕು ಅನ್ನೋ ಸ್ವಲ್ಪ
ಕೈನ ಕಾಲನ ಟೈಟ್ ಮಾಡ್ಕೊಂಡು ಸ್ಟ್ರೆಚ್ ಮಾಡಿ ಮೇಲೆ ಲಿಫ್ಟ್ ಮಾಡಿ ತಡಾಮ ಉಸಿರಾಡಿ. ನಿಧಾನವಾಗಿ ಶಲಭಾಸನಕ್ಕೆ ಬರೋಣ. ಕಾಲ ಕುಸಿ, ಎರಡೂ ಪಾದವನ್ನು ಸೇರಿಸಿ ಕೈಗಳನ್ನ ಮುಂದೆ ನೇರ ಮಾಡಿ ನಿಧಾನವಾಗಿ ನಿಮ್ಮ ಕೈಯನ್ನ ತೊಡೆ ಲಿಫ್ಟ್ ಮಾಡಿ ಕೆಳಭಾಗದಲ್ಲಿ ಕೈಯನ್ನ ಕೊಡಿ. ಶಲಭ ಅಂದ್ರೆ ಮಿಡ್ತ. ಇಲ್ಲಿ ಕೈನ ಕೆಳಗಡೆ ಬೇಕಾದ್ರೂ ಕೊಡ್ಬೋದು ಅಥವಾ ಅಂಗೈನ ಕೆಳಮುಖವಾಗಿ ಬೇಕಾದ್ರೂ ಇಡ್ಬೋದು. ನಿಮ್ಗೆ ಹೆಂಗ ಅನುಕೂಲ ಆಗುತ್ತೋ ಹಂಗೆ. ಶೋಲ್ಡರ್ ಎರಡು ನೆಲದಲ್ಲೇ ಇರಲಿ, ಹಾಯಾಗಿ ಇದೆಲ್ಲ ನೆಲದಲ್ಲೇ ಇರಲಿ. ಎಷ್ಟಾಗುತ್ತೋ ಅಷ್ಟೇ ಇನ್ಹೇಲ್ ಮಾಡ್ತಾ ಲಿಫ್ಟ್ ಮಾಡಿ ಮೇಲಕ್ಕೆ. Inhale, exhale 1. Inhale, exhale 2. Inhale, exhale 3. Stay ಮಾಡಿ ಹಾಗೆ. Inhale, exhale 4. ಸೆಕೆಂಡ್ ರೌಂಡ್ ಬರೋರು ಮತ್ತೆ ಒಂದು ಉಸಿರಾಟ ಮಾಡಿ ಮೇಲೆ ತೆಗೆದುಕೊಳ್ಳಿ ಹಾಗೆ ಅಷ್ಟೇ. Inhale, exhale 5. ಕಾಲು ಕುರ್ಸಿ ಕುರ್ಸಿ ಎರಡು ಕಾಲ ಸ್ಟ್ರೆಚ್ ಯುವರ್ ಟೋಸ್. Inhale, exhale 7. ಎಲ್ಲ ಮುಂದೆ ನೋಡಿ. Show me your face. Inhale, exhale 8. ಮೇಡಮ್ ನಿಂತು ಲಿಫ್ಟ್ ಮಾಡಿ, ಎಲ್ಲ ಲಿಫ್ಟ್ ಮಾಡಿ. Inhale, exhale ಶಶಿ ಲಿಫ್ಟ್ ಮಾಡ್ಬಿಟ್ಟ. Inhale, exhale 9. ದೀಪ ಮೇಡಮ್ ಸೆಕೆಂಡ್ ರೌಂಡ್ ಲಿಫ್ಟ್ ಮಾಡಿ. Inhale, exhale 10. ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ, ಕೈನ ಕ್ರಾಸ್ ಮಾಡಿ, ಗಲ್ಲ ಕೊಡಿ, ಹಾಯಾಗಿ ಉಸಿರಾಡಿ. ನಿಧಾನವಾಗಿ ಕಾಲ ಕುಡಿಸ್ತಾ ಬಲಗೈನ ನೇರ ಮಾಡಿ ಟರ್ನ್ ಆಗಿ ಎಡಗೈ ಸಪೋರ್ಟ್ ತೆಕ್ಕೊಂಡು ಮೇಲೆ ಕಾಲ ಆಯಾಮ ಉಸಿರಾಡಿ. ಶವಾಸದಲ್ಲಿ ಒಂದೇ ಒಂದು ಉಸಿರಾಟ, ಸರಳವಾದ ಉಸಿರಾಟ. ಎರಡೂ ಕಾಲುಗಳನ್ನ ಸೇರಿಸಿ ಸರ್ವಾಂಗಾಸನ. ಸರ್ವ ಅಂಗಗಳಿಗೂ ಸ್ವಚೇತನವನ್ನು ಕೊಡ್ತಕ್ಕಂಥ ಅಭ್ಯಾಸ. ಗಮನ ಇಡಿ. ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳಿರೋರು, ಸ್ಪಾಂಡಲೈಟಿಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಬ್ಯಾಕ್ ಪೈನ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿ. ಸ್ಪೆಷಲಿ ಸ್ಪಾಂಡಲೈಟಿಸ್ ಇರೋರು ಮಾಡಲೇಬೇಡಿ. ಐ ಬಿ ಪಿ ಇರೋರು ಬೇಡ, ಹೃದಯ ಸಂಬಂಧಿ ಕಾಯಿಲೆ ಇರೋರು ಬೇಡ, ಅಂತವರೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಸುಮ್ಮನೆ ಕಾಲನ್ನ 90 ಡಿಗ್ರಿ ಅಷ್ಟೇ ಈಗ ಕಾಲನ್ನ ಫೋಲ್ಡ್ ಮಾಡಿ ಆಮೇಲೆ ಸ್ಟ್ರೆಚ್ ಮಾಡಿ. ಅವರೆಲ್ಲ ಕಾಲುಗಳನ್ನು ಒಳಗಡೆ ಹೇಳ್ಕೊಳ್ಳಿ. ಉಳಿದವರೆಲ್ಲ ಸರ್ವಾಂಗಾಸನಕ್ಕೆ ಬರೋಣ. 30, 60, 90 ನಿಧಾನವಾಗಿ ಸೊಂಟಕ್ಕೆ ಆಧಾರ ಕೊಟ್ಟು ಹೇಳ್ಕೊಳ್ಳಿ ಮೇಲಕ್ಕೆ. ನಿಮ್ಮ ಚರ್ಮವನ್ನ ಎಷ್ಟು ಮೇಲೆ ಕಳೀತಾ ಇರ್ತೀರಾ ಅಷ್ಟು ನೀರಾಗ್ತಾ ಇರುತ್ತೆ. ಚೆನ್ನಾಗಿ ಕೈನ ಒಳಗಡೆ ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ ಆರಾಮಾಗಿ ಉಸಿರಾಡಿ. ಕಾಲು ತುದಿಯನ್ನು ಚುಪ್ಪಾಗಿ ಮಾಡಿ, ದೇಹದ ಎಲ್ಲವನ್ನು ಒಂದೇ ದೇಹದಲ್ಲಿ ತೆಗೆದುಕೊಳ್ಳಿ. ಹಾಯ್ ಉಸಿರಾಡ್ತಾ ಬನ್ನಿ. Inhale, exhale 2. ಅಲ್ಲಿ ಜಾಲಂಧರ ಬಂದಾಗೋದಕ್ಕೋಸ್ಕರ ಮಾತಾಡಕ್ ಆಗಲ್ಲ. Inhale, exhale 3. ನವ್ಯ ಮೇಡಮ್ ಗೋಡೆ ಪಕ್ಕ ಹಾಕೊಂಡು ನಾಳೆಯಿಂದ ಅಭ್ಯಾಸ ಮಾಡಿ. ಹೋಗ್ತಾ ಏರಿಸ್ಕೊಂಡು ಹೋಗಿ ಗೋಡೆ ಪಕ್ಕ ಏನ್ ಮಾಡ್ಬೇಕು. Inhale, exhale 6. ಕಣ್ಣನ್ನ ಬಲಭಾಗ ಎಡಭಾಗ ಕಾಣಿಸಿ ಅದೇ ಸ್ಥಿತಿಯಲ್ಲೇ. Inhale, exhale 8. ಹಾಗೆ ಮೇಲೆ ಕೆಳಗೆ ಆಡಿಸಿ. Inhale, exhale 9. ವೃತ್ತ ಮತ್ತೆ ಪರಿವೃತ್ತ ಅಂದ್ರೆ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಕಣ್ಣನ್ನು ಆಡಿಸಿ. ಕಣ್ಣುಗಳ ಕಡೆ ರಕ್ತ ಚೆನ್ನಾಗಿ ಪರಿಚಲನೆ ಆಗ್ತಾ ಇರುತ್ತೆ. ಕಣ್ಣಿನ ಗುಡ್ಡೆಯ ಒಳಭಾಗದಲ್ಲಿ ಚಲನೆಯನ್ನು ಕೊಡುವುದರ ಮೂಲಕ ನಮ್ಮ ದೃಷ್ಟಿ ಚೈತನ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ನಿಧಾನವಾಗಿ ಆಗ ಎಕ್ಸೇಲ್ ಮಾಡ್ತಾ ಸೊಂಟವನ್ನ 90 ಡಿಗ್ರಿ ಇಳಿಸ್ಕೊಳ್ಳಿ. ನೆಲಕ್ಕೆ ಸೊಂಟ ಭಾಗವನ್ನ ಜಾರಿಸ್ತಾ ಸೊಂಟನ ನೆಲಕ್ಕೆ ತೆಗೆದುಕೊಳ್ಳಿ. ನಿಧಾನವಾಗಿ 60, 30 ನೆಲ ಹಾಯಾಗಿ ಉಸಿರಾಡ್ತಾ ಬನ್ನಿ. ಸರಳವಾದ ಉಸಿರಾಟ. ಸರ್ವಾಂಗಾಸನ ಆಗಿದ ತಕ್ಷಣ ಮತ್ಸ್ಯಾಸನವನ್ನು ಮಾಡುವುದರ ಮೂಲಕ
ಮನುಷ್ಯನಿಗೆ ಬರ್ತಕ್ಕಂಥ ಎಪಿಲಿಪ್ಸಿಯನ್ನ ಹತೋಟಿಗೆ ತರ್ತಕ್ಕಂಥ ಅತಿ ಉತ್ತಮವಾದ ಅಭ್ಯಾಸವನ್ನ ಮಾಡ್ತಾ ಬರ್ತಾರೆ. ಜೊತೆಗೆ ಅದಕ್ಕೆ ಕಾಂಪ್ಲಿಮೆಂಟರಿ ಪೋಸ್ಚರ್, ಒಂದು ಅಭ್ಯಾಸ ಆದ ನಂತರ ಮತ್ತೊಂದು ಅಭ್ಯಾಸವನ್ನ ಅದು ಕಾಂಪ್ಲಿಮೆಂಟರಿ ಆಗಿ ಮಾಡಬೇಕು. ದೇಹವನ್ನ ಮತ್ತೆ ಸಮತೋಲನಕ್ಕೆ ತೆಗೆದುಕೊಳ್ತಕ್ಕಂಥ ಅಭ್ಯಾಸ. ಯಾವಾಗ ಇಲ್ಲಿ ಕುತ್ತಿಗೆಯ ಭಾಗ ಪೂರ್ಣವಾಗಿ ಜಾಲಂಧರದ ಬಂಧದ ಪೊಸಿಷನ್ ಇರುತ್ತೆ, ಅದಕ್ಕೆ ವಿರುದ್ಧವಾಗಿ ಕುತ್ತಿಗೆನ ಸ್ಟ್ರೆಚ್ ಮಾಡಲಿಕ್ಕೆ ನಾವಿಲ್ಲಿ ಮತ್ಸ್ಯಾಸನವನ್ನ ಮಾಡ್ತಾ ಬರ್ತೇವೆ. ಮತ್ಸ್ಯ ಅಂದ್ರೆ ಮೀನು, ಮೀನಿನ ಆಕಾರದಲ್ಲಿ ಕಾಣೋದಕ್ಕೋಸ್ಕರ ಇದು ಮತ್ಸ್ಯಾಸನ ಅಂತ ಕರೀತಾ ಬರ್ತೇವೆ. ನಿಧಾನವಾಗಿ ಅಲ್ಲೇ ಪದ್ಮಾಸನ ಹಾಕಿ ಹಾಕ್ಲಿಕ್ಕಾಗಲ್ಲ ಅಂದ್ರೆ ಅರ್ಧ ಪದ್ಮಾಸನವನ್ನು ಹಾಕಿ, ಅದು ಆಗಿಲ್ಲ ಅಂದ್ರೆ ಚಕ್ರ ಬಗ್ಲ ಹಾಕೊಳ್ಳಿ ಅಷ್ಟೇ. ನಿಧಾನವಾಗಿ ಪದ್ಮಾಸನ ಆಗೋಲ್ಲ ಅಂದ್ರೆ ಚಕ್ರ ಬಗ್ಲ. ನಿಧಾನವಾಗಿ ಕುತ್ತಿಗೆ ಅಥವಾ ಸ್ಪಾಂಡಲೈಟಿಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಕೆಳಗಡೆ ದಿಂಬನ್ನು ಇಟ್ಕೋಬಹುದು ಅಥವಾ ಬ್ರಿಕ್ಸ್ ಅನ್ನು ಇಟ್ಕೋಬಹುದು, ಇಲ್ಲಾಂದ್ರೆ ಕೈಯನ್ನೇ ಆಧಾರವಾಗಿ ಕೊಡ್ಬೋದು. ನಿಧಾನವಾಗಿ ಮೊಣಕೈಯನ್ನು ಆಧಾರವಾಗಿ ಕೊಡಿ, ಎದೆಯನ್ನ ಲಿಫ್ಟ್ ಮಾಡಿ, ಸೊಂಟನ ಮಾತ್ರ ನೆಲದಲ್ಲೇ ಇರಲಿ. ಎದೆ ಲಿಫ್ಟ್ ಮಾಡಿ ನೆಲಕ್ಕೆ ಚೆನ್ನಾಗಿ ಎದೆಯನ್ನ ಕೊಡಿ, ಲಿಫ್ಟ್ ಮಾಡಿ ಚೆನ್ನಾಗಿ ಕೈನ ಸ್ಟ್ರೆಚ್ ಮಾಡಿ ಕೇಳ್ಕೊಳ್ಳಿ. ನಿಧಾನವಾಗಿ ಕಾಲಿನ ಬೆರಳನ್ನ ಇಟ್ಕೊಳ್ತಾ ಚೆನ್ನಾಗಿ ಎದೆ ಲಿಫ್ಟ್ ಮಾಡ್ತಾ ಉಸಿರಾಡ್ತಾ ಬನ್ನಿ. ಇನ್ಹೇಲ್ ಎಕ್ಸೇಲ್ 5, ಇನ್ಹೇಲ್ ಎಕ್ಸೇಲ್ 6, ಇನ್ಹೇಲ್ ಎಕ್ಸೇಲ್ 7, ಇನ್ಹೇಲ್ ಎಕ್ಸೇಲ್ 8, ಇನ್ಹೇಲ್ ಎಕ್ಸೇಲ್ 9. ಒಮ್ಮೆ ಇನ್ನೊಂದ್ಸರಿ ಎದೆನ ಲಿಫ್ಟ್ ಮಾಡ್ಕೊಳ್ಳಿ. ಇನ್ಹೇಲ್ ಎಕ್ಸೇಲ್ 10. ನಿಧಾನವಾಗಿ ಕೈನ ಹಿಂದೆ ಆಧಾರವಾಗಿ ಕೊಡಿ, ನೆತ್ತಿಯನ್ನು ಇಳಿಸಿ, ಕೈಗಳಿಂದ ಕಾಲನ್ನು ಆರಾಮವಾಗಿ ಪದ್ಮಾಸನವನ್ನು ಬಿಡಿಸಿ ಕಾಲುಗಳನ್ನು ಅಗಲ ಮಾಡಿ ಶವಾಸನಕ್ಕೆ ಬನ್ನಿ. ಮ್ಯೂಸಿಕ್ ಆಫ್ ಮಾಡಲಿ, ಲೈಟ್ ಎಲ್ಲ ಆಫ್ ಮಾಡ್ಕೋ. ಕಾಲನ್ನ ಕೈಗಳನ್ನು ಅಗಲ ಮಾಡಿ, ನಿಮ್ಮ ಮಂಡಿಯನ್ನು ಒಂಚೂರು ಸಡಿಲ ಮಾಡಿ, ಟೈಟ್ ಮಾಡಬೇಡಿ, ನೇರ ಮಾಡಬೇಡಿ. ಕಾಲನ್ನ ಒಂಚೂರು ಮಂಡಿಯ ಭಾಗದಲ್ಲಿ ಮಂಡಿಯನ್ನು ಬೆಂಡ್ ಮಾಡಿ ಸಡಿಲಗೊಳಿಸಿ ಚೆನ್ನಾಗಿ ಪಾದ ಪೃಷ್ಠದವರೆಗೆ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಕೈನ ಶೋಲ್ಡರ್ನ ಒಂಚೂರು ನೆಲಕ್ಕೆ ಒಂದ್ಸರಿ ಸೊಂಟವನ್ನ ಮೇಲಕ್ಕೆ ಅಂದ್ರೆ ಭುಜವನ್ನ ಮೇಲಕ್ಕೆ ಇದು ಮಾಡಿ ಕೈಗಳನ್ನ ಫ್ರೀ ಬಿಡಿ. ಎಲ್ಬೋನ ಲೂಸ್ ಮಾಡಿ ನೆಲದಲ್ಲೇ ಕುತ್ಕೊಳ್ಳುತ್ತೆ. ಅಲ್ಲಿ ಆಚೆ ಕಡೆ ಮ್ಯೂಸಿಕ್. ಒಮ್ಮೆ ಸೊಂಟನ ಮೇಲಕ್ಕೆತ್ತಿ ಕೆಳಗಡೆಗೆ ಬಟಕ್ಸ್ ನ ಫ್ರೀ ಮಾಡಿ ಕೆಳಗಡೆ ಇಳಿಸಿ. ಎದೆಯನ್ನ ಮೇಲಕ್ಕೆ ಲಿಫ್ಟ್ ಮಾಡಿ ಎದೆನ ಸ್ಟ್ರೆಚ್ ಮಾಡಿ ನೆಲಕ್ಕಿಳಿಸಿ. ಕುತ್ತಿಗೆನ ತಲೆನ ಒಂದ್ಸರಿ ಮೇಲೆತ್ತಿ ಕೆಳಗಡೆ ಬಿಟ್ಟು ಭಾರನೆಲ್ಲ ನೆಲಕ್ಕೆ ಹಾಕಿ. ಒಮ್ಮೆ ಕಾಲ್ತುದಿಯಿಂದ ನೆತ್ತಿಯವರೆಗೆ ಯಾವ ಭಾಗವೂ ಭಾರವಿಲ್ಲದ ಹಾಗೆ, ಯಾವ ಭಾಗವೂ ಹತೋಟಿಯಲ್ಲಿಲ್ಲದ ಹಾಗೆ ನಿಮ್ಮ ಭಾರನೆಲ್ಲ ನೆಲಕ್ಕೆ ಟ್ರಾನ್ಸ್ಫರ್ ಮಾಡಿ.
ಆಳವಾಗಿ ಒಮ್ಮೆ ಉಸಿರನ್ನು ತೆಗೆದುಕೊಳ್ಳಿ. ಒಮ್ಮೆ ಓಂಕಾರವನ್ನ ಹೃದಯ ತುಂಬಿ ಉಚ್ಚಾರ ಮಾಡಿ. ಡೀಪ್ ಇನ್ಹೇಲ್, ಚಾಂಟ್ ಹಾರ್ಟ್ಲಿ. ಓಂಕಾರದ ಝೇಂಕಾರವನ್ನ ಭಾವನಾತ್ಮಕವಾಗಿ ಅನುಭವಿಸಿ. ಝೇಂಕಾರದ ತರಂಗಗಳನ್ನ ಶರೀರದ ಎಲ್ಲ ಭಾಗದಲ್ಲಿ ಕಳಿಸ್ತಾ ಈ ವಿಶ್ರಾಂತಿಯನ್ನು ಪಡಿತಾ ಇರತಕ್ಕಂಥ ದೇಹಕ್ಕೆ ಮತ್ತು ವಿಶ್ರಾಂತಿಯ ಜೊತೆ ಚೈತನ್ಯವನ್ನು ಕೊಡಲಿಕ್ಕೆ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಅಲಗಾಡಿಸಿ, ಕೈಯೆರಡನ್ನು ಅಲಗಾಡಿಸಿ, ಹೊಟ್ಟೆಯನ್ನು ಅಲಗಾಡಿಸಿ, ಕುತ್ತಿಗೆಯನ್ನು ಅಲಗಾಡಿಸಿ, ಎರಡೂ ಕಾಲುಗಳನ್ನು ಮಂಡಿಯಲ್ಲಿ ನೇರ ಮಾಡಿ ಕೂರಿಸಿ, ಎರಡೂ ಕೈಗಳನ್ನು ಮೊಣಕೈಯಲ್ಲಿ ನೇರ ಮಾಡಿ ತೊಡೆಯ ಪಕ್ಕ ತೆಗೆದುಕೊಳ್ಳಿ. ನಿಧಾನವಾಗಿ ನಿಮ್ಮ ಬಲಗೈನ ನೆಲದಲ್ಲೇ ತೆಗೆದುಕೊಳ್ತಕ್ಕ ತಲೆಯನ್ನು ನೇರ ಮಾಡಿ, ಎಡಗಾಲನ್ನು ಮಂಡಿಯಲ್ಲಿ ಮಡಚಿ ನಿಲ್ಲಿಸಿ, ನಿಧಾನವಾಗಿ ಬಲಪಕ್ಕ ಕೊರಳಿ, ಎಡಗೈನ ತೊಡೆ ಮೇಲೆ ತೆಗೆದುಕೊಳ್ಳಿ. ಆಯಾ ಉಸಿರಾಡಿ ಒಂದು ಉಸಿರಾಟವನ್ನ ದೀರ್ಘವಾಗಿ ಆಳವಾಗಿ ಮಾಡಿ. ಬಲಗೈನ ಫೋಲ್ಡ್ ಮಾಡ್ಕೊಳ್ಳಿ ಮುಖದ ಮುಂಭಾಗ, ಎಡಗೈನ ಎದೆ ಮುಂದೆ ತೆಗೆದುಕೊಳ್ಳಿ. ಕೈಗಳ ಸಹಾಯದಲ್ಲಿ ಕಣ್ಣುಗಳನ್ನು ಬಿಡಲಾಗೆ ನಿಮ್ಮ ಅನುಕೂಲವಾದ ಯಾವುದಾದರೂ ಒಂದು ಸ್ಥಿತಿಗೆ ಬನ್ನಿ. ಆರಾಮವಾಗಿ ಕೂತ್ಕೊಳ್ಳಿ. ನಾಡಿ ಶ್ರುತಿ ಪ್ರಾಣಾಯಾಮ ಅಥವಾ ನಾಡಿ ಶೋಧನ ಪ್ರಾಣಾಯಾಮ. ಎಡಗಡೆ ಉಸಿರು ತೆಗೆದುಕೊಳ್ತೀವಿ, ಬಲಗಡೆ ಉಸಿರು ಬಿಡ್ತೀವಿ, ಬಲಗಡೆ ಉಸಿರು ತೆಗೆದುಕೊಳ್ತೀವಿ, ಎಡಗಡೆ ಉಸಿರು ಬಿಡ್ತೀವಿ. ಎಡಗೈ ಚಿನ್ಮುದ್ರೆಗೆ ಬರಲಿ, ಬಲಗೈ ನಾಸಿಕ ಮುದ್ರೆಯನ್ನು ತೆಗೆದುಕೊಳ್ಳಿ. ಎರಡೂ ನಾಡಿಯಿಂದ ಮೊದಲು ರೇಚಕವನ್ನ ಮಾಡಿ. ಎಕ್ಸೇಲ್, ಎಡಗಡೆ ಲೆಫ್ಟ್ ಇನ್ಹೇಲ್, ಲೆಫ್ಟ್ ಕ್ಲೋಸ್ ಮಾಡಿ, ರೈಟ್ ಎಕ್ಸೇಲ್, ರೈಟ್ ಅಲ್ಲೇ ಇನ್ಹೇಲ್, ರೈಟ್ ಕ್ಲೋಸ್ ಮಾಡಿ, ಲೆಫ್ಟ್ ಎಕ್ಸೇಲ್, ಇನ್ನೊಂದು ರೌಂಡು, ಲೆಫ್ಟ್ ಇನ್ಹೇಲ್, ರೈಟ್ ಎಕ್ಸೇಲ್, ರೈಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ಇನ್ನ 3 ರೌಂಡ್ ಆಗಿ ಕಂಟಿನ್ಯೂ ಮಾಡ್ಕೊಳ್ಳಿ ವಿತೌಟ್ ಎನಿ ಕೌಂಟ್. ಫೈವ್ ರೌಂಡ್ಸ್ ಆದ್ಮೇಲೆ ಎಡಭಾಗದಲ್ಲಿ ಎಕ್ಸೇಲ್ ಮುಗಿದ ನಂತರ 5 ರೌಂಡ್ಸ್ ಕಂಪ್ಲೀಟ್ ಆದ್ಮೇಲೆ ಕೈ ಇರಿಸಿ. ಮೌನ. Just you can concentrate your breath.
Gently join your palm, Namaskar Mudra. Omkara Upasana 3 rounds. Deep inhale. Deep inhale. Deep inhale. Muktaay mantra. Sarve bhavantu sukhinah. Sarve santu niramayah. Sarve bhadrani pashyantu. Ma kaschid dukhabhag bhavet. Om Shanti Shanti Shanti. ಎರಡೂ ಕೈಗಳನ್ನು ಹಿಂದಕ್ಕೆ ಕತ್ತನ ಮೇಲೆ ಅತಿ ಚೆನ್ನಾಗಿ ಉಸಿರು ತೆಗೆದುಕೊಳ್ಳಿ. ಉಸಿರನ್ನು ಬಿಡ್ತಾ ಮುಂಭಾಗದಲ್ಲಿ ಮಾತೃಭೂಮಿಗೆ ಸೇವಾ ಮನೋಭಾವನೆಯಿಂದ ತಮ್ಮನ್ನ ಅರ್ಪಣೆಯನ್ನು ಮಾಡಿ ಸ್ವಲ್ಪ ಹೊತ್ತು ಹಾಗೆಯೇ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಆಯಾ ಉಸಿರಾಡಿ ಎಲ್ಲ ಕಲ್ಮಶಗಳನ್ನು ಹೊರಗಾಕಿ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ರಾಷ್ಟ್ರಭಕ್ತನಾಗಿ ದೈವಮಾತನಾಗಿ ಸ್ವಾಭಿಮಾನಿಯಾಗಿ ಮೇಲೆ ಬರುವುದರ ಜೊತೆ ಕೈಗಳನ್ನು ಚೆನ್ನಾಗಿ ಘರ್ಷಣೆಯನ್ನ ಕೊಡಿ. ಶಾಖ ಹೆಚ್ಚಾಗುವ ಹಾಗೆ ಘರ್ಷಣೆ ಬರಲಿ. ಶಾಖವನ್ನ ಕಣ್ಣುಗಳಿಗೆ ಬಟ್ಟಲಿನ ಆಕಾರದಲ್ಲಿ ಕೊಟ್ಟು ಕೈಗಳ ಶಾಖವನ್ನ ಕಣ್ಣುಗಳಿಗೆ ವರ್ಗಾವಣೆಯನ್ನು ಮಾಡಿ. ಶಾಖ ತಂಪಾದ ನಂತರ ನಿಮ್ಮ ತಲೆ, ಹಣೆ, ಕಣ್ಣು, ಕಿವಿ, ಮೂಗು, ಬಾಯಿ, ಕುತ್ತಿಗೆಯ ಪೂರ್ಣ ಭಾಗ, ಎದೆಯ ಭಾಗ, ಭುಜದವರೆಗೆ ಮೊಣಕೈ, ಕೈ ತುದಿಗಳ ಭಾಗ, ಹೊಟ್ಟೆಯ ಮುಖಾಂತರ ತೊಡೆ, ಮಂಡಿ, ಕಾಲಿನವರೆಗೆ ಸ್ಪರ್ಶವನ್ನ ಕೊಡ್ತಾ ನಿಮ್ಮ ದೇಹವನ್ನ ಪ್ರೀತಿ ಮಾಡಿ. ನಿಮ್ಮ ದೇಹಕ್ಕೆ ಚೈತನ್ಯವನ್ನ ಕೊಡ್ತಾ ಮುಖದ ಮುಂಭಾಗದಲ್ಲಿ ಕೈಗಳನ್ನ ಅಗಲ ಮಾಡಿ. ಕಣ್ಣನ್ನು ಒಮ್ಮೆಗೆ ಬಿಡದೆ 4-5 ಬಾರಿ ಮಿಟುಕಿಸ್ತಾ ಕೈಗಳನ್ನ ನೋಡ್ತಾ ಬನ್ನಿ. ಒಟ್ಟಿಗೆ ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. 108 ಕ್ಲಾಪ್ಸ್ ತರಪಿ. 1 2 3 4 5 6 7 8 very much. See you again tomorrow. Have a nice day. ಯಾರು ಫೇಸ್ಬುಕ್ ಅಲ್ಲಿ ಇದ್ದೀರಾ ಅವರು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಕ್ಲಾಸ್ಗೆ ಬರ್ತಾ ಇದೆಯಾ ವಾಯ್ಸು? ಮತ್ತೆ ತುಂಬಾ ನೆನ್ನೆ ಬಹಳ ಜನ ಸ್ವಲ್ಪ ಇನ್ನೊಂದು ಚೂರು ಫೇಸ್ನ ಕವರ್ ಮಾಡ್ಕೊಳ್ಳಿ ಅಂತ ಇದ್ರಿ. ಆದರೆ ಹತ್ರ ಇಟ್ಕೊಂಡ್ರೆ ಪೂರ್ತಿ ಕವರ್ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ದೂರ ಮಾಡ್ಕೊಳ್ತಾ ಇದ್ರಿ. ಕ್ಷಮೆ ಇರಲಿ. ಧನ್ಯವಾದ. ಮತ್ತೆ ನಾಳೆ ಭೇಟಿ ಆಗೋಣ. ಶುಭ ದಿನ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಬಾಯ್. Thank you, sir.